श्रीगुरुभ्यो नमः। हरिः ओम्। नारायणं निखिलपूर्णगुणैकदेहम् नारायणं निखिलपूर्णगुणैकदेहं सर्वज्ञमच्युतमपेतसमस्तदोषम् सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य प्राणस्य सर्वचिदचित् परमेश्वरस्य साक्षादधीश्वरमियां शरणं रमेशम्। साक्षादधीश्वरम्यां शरणं रमेशं. ಸರಿ. 201ನೇ ಪುಟ. ಆ 201ನೇ ಪುಟದಲ್ಲಿ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತದ್ಯಶಃ ಸ ಇಂದ್ರಃ ಸ ಭೂತಾನಾಮಧಿಪತಿಃ ಸ ಯ ಏವಂ ಏತಂ ಇಂದ್ರಂ ಭೂತಾನಾಮಧಿಪತಿಂ ವೇದ ವಿಸ್ರಸಾ ಹ ಏವ ಅಸ್ಮಾಲ್ಲೋಕಾತ್ ಪ್ರೈತಿಃ ಅಸ್ಮಾ ಹಸ್ ಆಹ ಮಹಿದಾಸ ಐತರೇಯಃ ಅಂತ ಮಂತ್ರ ಇದೆ. ಇವತ್ತು ಪಾಠದ ವಿಷಯಗಳೇನು ಅಂತ ಸ್ವಲ್ಪ ಪ್ರೌಢ ವಿಚಾರವನ್ನ ಮಾಡ್ತಾರ. ಮುನ್ನೆಚ್ಚರಿಕೆ ಅಂತ ಇರ್ತದೆ ನೋಡ್ರಿ. ಅದು ಕಾಷನ್ ಪ್ರಿಕಾಷನ್ ಇದ್ದಂಗ. ಮುನ್ನೆಚ್ಚರಿಕೆ ಏನು? ಉಪನಿಷತ್ತಿನ ಅರ್ಥ ಅಥವಾ ಭಾಷ್ಯಾರ್ಥವನ್ನ ತಿಳಿಯುವುದಲ್ಲ. ಇದು ವಾಕ್ಯಾರ್ಥ. ಏನು ವಾಕ್ಯಾರ್ಥ ಅಂದ್ರೆ ಅಕ್ಷರಶಃ ವಾದ ಪ್ರತಿವಾದಗಳ ನಡೀತದೆ. ಏನು ವಾದ ಪ್ರತಿವಾದಗಳು ನಡೀತದೆ ಅಂದ್ರೆ ಇಂದ್ರ ಶಬ್ದವನ್ನು ಪರಮಾತ್ಮನಲ್ಲಿಯೇ ಪ್ರಯೋಗ ಮಾಡಬೇಕು. ಇನ್ನು ಪ್ರಸಿದ್ಧರಾದ ಇಂದ್ರರಲ್ಲಿ ಪ್ರಯೋಗ ಮಾಡಬೇಕಾಗಿದ್ರೆ ಅದರ ಪ್ರಯೋಗ ಹೇಗಿರ್ತದೆ, ಇದರ ಬಗ್ಗೆ ಮೊದಲೊಂದು ಗಟ್ಟಿಮುಟ್ಟಾದ ಚರ್ಚೆ. ಇದರಲ್ಲಿ ಸ್ವಲ್ಪ ಏನಾಗ್ತದ, ಅದು ವೈದಿಕ ಪ್ರಕ್ರಿಯೆ, ವ್ಯಾಕರಣ ಪ್ರಕ್ರಿಯೆ ಎಲ್ಲವೂ ಸೇರಿಸ್ಬಿಡ್ತಾರೆ. ಆಮೇಲೆ ಪರಭಾಷ್ಯದ ನಿರಾಕರಣೆ ಬರ್ತದೆ. ಇದು ಮೊದಲನೇ ಭಾಗದಲ್ಲಿರೋದು. ತಿಳಿತದ, ಸ್ವಲ್ಪ ಗಂಭೀರದ. ಎರಡನೇ ಭಾಗದಲ್ಲಿ ಭಗವಂತ ಶ್ವೇತದ್ವೀಪ ಅನಂತಾಸನಗಳಲ್ಲಿ ಇದ್ದವನು ಒಂದೊಂದು ರೂಪಗಳಿಂದ ಕೆಳಗಡೆಗೆ ಅವತಾರ ಮಾಡಿ ಬಂದಾಗ ಇಲ್ಲಿ ಅವನ ಸಹಾಯಕ್ಕೆ ಯಾವ ಸ್ತ್ರೀ ರೂಪ ಇರ್ತದೆ? ಭಗವಂತ ಭೂಮಿಯಲ್ಲಿ ಅವತರಿಸಿದಾಗ ಯಾವ ಸ್ತ್ರೀಯ ಜೊತೆಗೆ ವಿಹಾರ ಮಾಡ್ತಾನೆ ಅಂತನೋ ಒಂದು ಪ್ರಶ್ನೆ ಪ್ರಾಸಂಗಿಕವಾಗಿ ತಗೊಳ್ಕೊಳ್ತಾರೆ. ಅದರ ಉತ್ತರ ರೂಪವಾಗಿ ಸ್ವಲ್ಪ ಅದು ಸೂಕ್ಷ್ಮ ಅಂಶಗಳು, ಅದು ಏನು ಈ ಪ್ರಸಂಗ ಏನ್ ಬಂತು ಅಂತ ಗೊತ್ತಾಗೋದಿಲ್ಲ. ಆದ್ರೂ ಉಪನಿಷತ್ತು ಹೇಳ್ತಿದೆ, ನಾವು ಗಮನಿಸ್ಬೇಕದನ್ನ. ಆಮೇಲೆ ಅಲ್ಲಿ ಸ್ತ್ರೀಯರ ಪುರುಷರ ಒಂದು ವಿಚಾರ ಬರ್ತದೆ. ಅದಾದ ಮೇಲೆ ಲಕ್ಷ್ಮೀದೇವಿಯು, ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಲಕ್ಷ್ಮೀದೇವಿಯೂ ಕೂಡ ಭಗವಂತನಿಗೇನು ಸುಖ ಕೊಡುವುದಿಲ್ಲ. ಅವಳು ಭಗವಂತನೇ ಅವಳಿಗೆ ಸುಖವನ್ನ ಕೊಡ್ತಾನೆ ಎನ್ನುವ ಹಂತದವರೆಗೆ ಬಂದು ಮುಡುತ್ತದೆ ಇವತ್ತಿನ ಪಾಠದಲ್ಲಿ. ಎರಡು ವಿಷಯ ಪ್ರಧಾನವಾಗಿರುವಂತಹದ್ದು. ಒಂದು ಭಗವಂತನ ರಮಣ, ಅವನ ಸುಖ ಪಡುವಿಕೆ ಅನ್ನುವಂತಹ ಒಂದು ವಿಷಯ. ಇದು ಎರಡನೆಯದು ಪಾಯಿಂಟು. ನಂಬರ್ 1, ಇಂದ್ರ ಶಬ್ದವನ್ನ ಪರಮಾತ್ಮನಲ್ಲಿ ಹೇಳಬೇಕು ಅಂತ ಹೊರಟಿರುವಂತಹದ್ದದ. ಇದರ ಜೊತೆಗೆ ಎರಡು ರಹಸ್ಯ ವಿಷಯವೂ ಹೊರಗೆ ಬರ್ತದೆ. ಇಂದ್ರರು ಎಷ್ಟು ಮಂದಿ ಅಂತ ಒಂದು ಚರ್ಚೆ ಶುರುವಾಗ್ತದೆ ಮಧ್ಯದಲ್ಲಿ. ಇಂದ್ರರು ಎಷ್ಟು ಮಂದಿ ಅಂತ ನಾವು ಏನೋ ಸ್ವಲ್ಪ ಪುರಾಣವನ್ನ ಕೇಳಿದ್ದಿದ್ರ ಅಲ್ಪ ಸ್ವಲ್ಪ. ಆವಾಗ ಏನಾಗ್ತದೆ ಅಂದ್ರೆ ಬ್ರಹ್ಮದೇವರ ಒಂದು ಹಗಲಿಗೆ 14 ಮನ್ವಂತರಗಳು, ಒಂದೊಂದು ಮನ್ವಂತರಕ್ಕೂ ಒಬ್ಬೊಬ್ಬರು ಇಂದ್ರದೇವರು ಹಿಡಿದುಕೊಂಡಾಗ 14 ಇಂದ್ರರು ಬರ್ತಾರೆ ಅಂತ ಸ್ವಾರಸ್ಯ ಹೇಳ್ತಾರೆ ಶ್ರೀಮದಾಚಾರ್ಯರು. 14 ಇಂದ್ರರು ಇಲ್ಲವೇ ಇಲ್ಲ, ಇರೋದೇ 13 ಇಂದ್ರರು. ಅದರಲ್ಲೂ ಭಗವಂತನ ಬಿಟ್ಬಿಟ್ರಿ ಅಂದ್ರೆ 12 ಇಂದ್ರರು ಇರೋದು ಅನ್ನುವಂತಹ ಹೊಸ ಅಂಶವನ್ನು ನಮಗೆ ಆವಿಷ್ಕಾರ ಮಾಡಿ ತೋರಿಸ್ತಾರೆ. ಇವೆಲ್ಲವೂ ಇವತ್ತಿನ ಪಾಠದ ಮುಖ್ಯಾಂಶಗಳು, ಹೆಡ್ಲೈನ್ಸ್, ಟುಡೇಸ್ ಹೆಡ್ಲೈನ್ಸ್. ಈಗ ಮುಂದೆ ನಾವು ಪ್ರವೇಶ ಮಾಡೋಣಂತ. ವಿದ್ಯಾಂತರ ಉಪದೇಶಾರ್ಥಂ ಉಪನಿಷತ್ ಓದಿದ್ದೀನಿ, ಅದಕ್ಕ ಕೆಳಗಡೆಗೆ ಭಾಷ್ಯವನ್ನು ಓದ್ತಿದ್ದೀನಿ. ವಿದ್ಯಾಂತರ ಉಪದೇಶಾರ್ಥಂ ತದ್ವಾಯಿದಂ ಬೃಹತಿ ಸಹಸ್ರಮಿತಿ ಪುನಃ ಪರಾಮರ್ಶ. ಎಲ್ಲೆಲ್ಲಿ ತದ್ವಾಯಿದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂತ ಬರ್ತದೋ ಅಲ್ಲಿ ನೀವೇನ್ ಭಾವಿಸಬೇಕು ಅಂದ್ರೆ ಮತ್ತೊಂದು ವಿಷಯವನ್ನ, ಹೊಸ ವಿಷಯವನ್ನ ಹೇಳಿ ಪ್ರಾರಂಭ ಮಾಡಿದ್ದಾರೆ. ವಿದ್ಯಾಂತರ ಉಪದೇಶಾರ್ಥಂ, ಮತ್ತೊಂದು ವಿದ್ಯೆ, ಮತ್ತೊಂದು ತತ್ವ, ಮತ್ತೊಂದು ವಿಷಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಹೀಗೆ ಹೇಳ್ತಿದ್ದಾರೆ ಅಂತ ಭಾವಿಸರಿ. ಸರಿ, ಪುನಃ ಪರಾಮರ್ಶ.
ತದ್ಯಶಃ ಅಂತಿದೆ ಶಬ್ದ ಉಪನಿಷತ್ನಲ್ಲಿ. ತದಿದಂ ಬೃಹತಿ ಸಹಸ್ರಂ, ತತ್ ಶಬ್ದದಿಂದ ಇದೇನು ಬೃಹತಿ ಸಹಸ್ರ ಇದೆಯಲ್ಲ ಇದು ತದ್ಯಶಃ, ತಸ್ಯ ನಾರಾಯಣಸ್ಯ ಯಶಃ, ನಾರಾಯಣನ ಯಶಸ್ಸನ್ನ ಹೇಳಲಾಗ್ತಾ ಇದೆ. ಬೃಹತಿ ಸಹಸ್ರವು ನಾರಾಯಣನ ಗುಣಗಳನ್ನು, ನಾರಾಯಣನ ಕರ್ಮಗಳನ್ನು, ಬೃಹತಿ ಸಹಸ್ರವು ನಾರಾಯಣನಲ್ಲಿದ್ದ ರೂಪ ಸೌಂದರ್ಯ ಔದಾರ್ಯಾದಿಗಳನ್ನೆಲ್ಲವನ್ನು ಹೇಳುತ್ತಿದೆ. ಇಷ್ಟರ್ಥ ಅದಕ್ಕೆ, ಸರಿನಾ? ಹಾಗಾದ್ರೆ ಉಪನಿಷತ್ನಲ್ಲಿ ಏನ್ ಹೇಳಿದಂಗಾಯ್ತು? ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತದ್ಯಶಃ. ನೀವೇನು ಬೃಹತಿ ಸಹಸ್ರವನ್ನ ಪಠಣ ಮಾಡುತ್ತೀರಿ, ಅರ್ಥಾನುಸಂಧಾನ ಮಾಡುತ್ತೀರಿ, ಇದೆಲ್ಲವೂ ಭಗವಂತನ ಯಶಸ್ಸು, ಕೀರ್ತಿ, ಗುಣಗಳು ಅಂತ ತಿಳಿಯಬೇಕು. ಮುಂದೆ ಯಸ್ಯ ನಾರಾಯಣಸ್ಯ ಏತದ್ಯಶಃ ಸ ಭಗವಾನೇವ ಇಂದ್ರನಾಮ ಸ ಇಂದ್ರಸ್ಸ ಭೂತಾನಾಮಧಿಪತಿ ಅಂತ ಮೇಲದ ಮಂತ್ರದಲ್ಲಿ. ಮಂತ್ರ ಕೆಳಗ ಭಾಷ್ಯ, ಭಾಷ್ಯ ನೋಡ್ಬಿಡ್ರಿ, ಮಂತ್ರಕ್ಕೆ ಒದ್ದಾಡಕ್ಕೆ ಹೋಗ್ಬೇಡ್ರಿ, ಸರಳ ಹೋಗ್ತದಂದ್ರೆ ಯಾವ ನಾರಾಯಣನ ಯಶಸ್ಸು ಇದೆಯಲ್ಲ ಅವನೇ ಇಂದ್ರನಾಮ, ಅವನೇ ಇಂದ್ರ. ಯಾವ ನಾರಾಯಣನ ಯಶಸ್ಸನ್ನ ಬೃಹತಿ ಸಹಸ್ರವು ಹೇಳಲಿಕ್ಕೆ ಹೊರಟಿದೆಯೋ ಅವನನ್ನೇ ನಾವು ಏನ್ ಕರೀತೇವೆ ಅಂದ್ರೆ ಇಂದ್ರನೆಂಬುದಾಗಿ ಕರೀತೇವೆ. ಅಂದ್ರೆ ಈಗೇನು ವ್ಯಾವೃತ್ತಿ ಮಾಡಿದ್ರು, ಯಾವುದನ್ನ ಹೊರಗೆ ಹಾಕಿದ್ರು ಅಂತ ಕೇಳಿದ್ರೆ ಪ್ರಸಿದ್ಧ ಇಂದ್ರರನ್ನು ಹೊರಗೆ ಇಟ್ಟರು. ಬೃಹತಿ ಸಹಸ್ರವು ಯಾವ ನಾರಾಯಣನನ್ನು ಹೇಳುತ್ತಿದೆಯೋ ಆ ನಾರಾಯಣನೇ ಇಂದ್ರ, ಅವನಿಗೇನೆ ಇಂದ್ರವೆಂಬ ಹೆಸರು. ಅಲ್ರಿ, ಮತ್ ನೀವ್ ಹಿಂಗ್ ಹೇಳಿದ್ರೆ ಲೋಕದಲ್ಲಿ ಸ್ವರ್ಗಾಧಿಪತಿಗಳು ಇಂದ್ರ ಅಂತ ಪ್ರಸಿದ್ಧಿ ಅದಲ್ಲ, ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಅದರ ಚರ್ಚೆಗಾಗಿಯೇನೆ ಪುನಃ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ ನಿಮಗೆ. ನಾವೀಗ ಅದನ್ನ ಚರ್ಚೆ ಮಾಡೋಣ ಅಂತ ತಿಳಿದುಕೊಂಡು ಹೇಳೇನೆ. ಯಸ್ಯ ನಾರಾಯಣಸ್ಯ ಏತದ್ಯಶಃ ಸ ಭಗವಾನೇವ ಇಂದ್ರನಾಮ. ಅವಂಗ್ ಹೆಂಗ್ ಇಂದ್ರ ಅಂತ ಹೆಸರು ಬಂತು ಅಂತ ಒಂದು ಇತಿಹಾಸ. ಏನದು? ಇಂದ್ರ, ಭಗವಂತನಿಗೆ ಇಂದ್ರ ಎಂಬ ಹೆಸರು ಯಾಕೆ ಬಂತು ಅಂದ್ರೆ ಸಹೇಯತ್ ಪ್ರಥಮತಃ ಇಂದ್ರೋ ಬಭೂವ ಸ್ವೇಚ್ಛಯ ಯಜ್ಞನಾಮ. ಇದು ಇತಿಹಾಸ, ಭಾಗವತ ಪುರಾಣದಲ್ಲಿ ಬಂದಿರುವ ಅಂಶವನ್ನು ತಿಳಿಸಿಕೊಡ್ತಾರೆ. ಸಹಿ, ಆ ನಾರಾಯಣನೇನೆ ಯತ್ ಪ್ರಥಮತಃ ಇಂದ್ರೋ ಬಭೂವ, ಈ ಬ್ರಹ್ಮದೇವರ ಹಗಲಿನ ಮೊದಲನೆಯ ಮನ್ವಂತರವಾದ ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರನಾಗಿದ್ದ. ಇದನ್ನ ಬರೆದಿಟ್ಟುಕೊಳ್ಬೇಕು, ನೆನಪಿನಲ್ಲಿ ಉಳಿಸ್ಕೊಳ್ಬೇಕು, ಬರ್ಕೋತ ಬಾಯಲ್ಲಿ ಹೇಳಬೇಕು. ಏನಂತ? ಸ್ವಯಂಭುವ ಮನ್ವಂತರ ಇಸ್ ಈಕ್ವಲ್ ಟು ಇಂದ್ರ ಇಸ್ ಈಕ್ವಲ್ ಟು ಯಜ್ಞ ಇಸ್ ಈಕ್ವಲ್ ಟು ಏನೋ ಒಂದ್ ಸಣ್ಣ ಹೈಫನ್ ಹಾಕೊಳ್ಬೇಕು. ಕರೆಕ್ಟ್? ಅರ್ಧ ಗೆರಿ, ಅರ್ಧ ಒಂದ್ ಗೆರಿ ಹಾಕೊಳ್ರಿ. ಸ್ವಯಂಭುವ ಮನ್ವಂತರ ಅದು ಬರ್ಕೊಳ್ಲಿಕ್ಕೆ ಆಗಿಲ್ಲ ಅಂದ್ರೆ ನಂಬರ್ 1 ಮನು ಅಂತ ಬರ್ಕೊಂಡ್ರೆ ಸಾಕು. ನಂಬರ್ 1 ಮನು, ಯಜ್ಞ, ಇಂದ್ರ. ವಿಷಯ ಹೇಳ್ತಾ ಇರ್ತೀನಿ, ಹಂಗೆ ಬರ್ಕೋತ ಹೋಗ್ತಿರ್ರಿ. ಏನು ಅಂದ್ರೆ ಯಾವ್ದು ಬೇಕು ಅದನ್ನ ಮಾತ್ರ. ಮೊದಲನೇ ಮನ್ವಂತರ ಬಂತಲ್ಲ ಸ್ವಯಂಭುವ ಮನ್ವಂತರ, ಪ್ರತಿ ಮನ್ವಂತರಕ್ಕೂ ಸ್ವರ್ಗಕ್ಕೆ ಒಬ್ರು ಅಧಿಪತಿಗಳು ಬೇಕಾಗ್ತಿರ್ತದೆ. ಆಗ ಸ್ವರ್ಗಾಧಿಪತಿ ಅಂತ ಆಗಿ ಕೂತವನು ಯಾರು ಅಂತ ಕೇಳಿದ್ರೆ ಯಜ್ಞನಾಮಕನಾದ ಭಗವಂತ. ಯಜ್ಞನಾಮಕನಾದ ಭಗವಂತ. ಈಗ ಲಕ್ಷ್ಯ ಕೊಡ್ರಿ, ಈಶಾವಾಸ್ಯೋಪನಿಷತ್ತು ಫಸ್ಟ್ ಡೇ ಪಾಠ ಪ್ರಾರಂಭ ಆದಾಗ ಸ್ವಯಂಭುವನು ಸ್ವದೌಹಿತ್ರಂ ಯಜ್ಞನಾಮಾನಂ, ತನಗೆ ಮಗಳ ಮಗನಾಗಿರುವಂತಹ ಯಜ್ಞನಾಮಕನನ್ನು ತನ್ನ ರಕ್ಷಣೆಗಾಗಿ ಕರೆದ ಅಂತಿದೆ. ಅವ ಯಾರು ಅಂದ್ರೆ ಆ ಮನ್ವಂತರದ ಇಂದ್ರ. ಅವನಿಗೆ ಭೂಹು ಭುವಃ ಸ್ವಹ ಎಂಬ 3 ಲೋಕಗಳ ಆಧಿಪತ್ಯ ಇದ್ದದ್ದರಿಂದ ಇಂದ್ರನಿಗೆ ಆ ಪದವಿಯಲ್ಲಿ ಈ ಭಗವಂತ ಕೂತದ್ದರಿಂದಾಗಿ ಅವನೇ ರಕ್ಷಣೆಗೆ ಬರಬೇಕಾಯಿತು ಅನ್ನುವುದು ಸೂಕ್ತವಾದ ಮಾತು. ಸರಿ ಆಯ್ತಾ? ಹಾಗಾಗಿ ಇಂದ್ರನಾದ. ಅಲ್ರಿ ಅವ್ನ್ಗೆ ಯಾರು ಪೋಸ್ಟ್ ಅದನ್ನ ಅಲಾಟ್ಮೆಂಟ್ ಮಾಡಿದವ್ರು ಯಾರು ಅಂದ್ರೆ ಸ್ವೇಚ್ಛೆಯ ಬಬು. ಅದೇ ಅವ್ನ್ಗೆ ಯಾರು ಕೊಡ್ಬೇಕಾಗಿಲ್ಲ, ತನ್ನ ಇಚ್ಛೆಯಿಂದ ತಾನೇ ಇಂದ್ರನಾಗಿ ಬಿಟ್ಟ. ತಸ್ಮಾತ್ ಹೀಗೆ ಪ್ರಥಮ ಮನ್ವಂತರದಲ್ಲಿ ಇಂದ್ರನಾದದ್ದರಿಂದಲೇನೆ ತಮೇವಂ ವೇದಾಹ, ವೇದಗಳು ಅವನನ್ನೇ ಇಂದ್ರ ಶಬ್ದೇನ ವದಂತಿ. ಮುಖ್ಯವಾಗಿ ವೇದ ಶಬ್ದಗಳು ಅವನನ್ನೇ ಹೇಳುತ್ತವೆ. ಇದಿ ಪರಮೈಶ್ವರ್ಯ ಇತಿ ಧಾತೋಶ್ಚ, ಆ ಇಂದ್ರ ಶಬ್ದದ ಮೂಲ ರೂಪ ಇದಿ ಪರಮೈಶ್ವರ್ಯ ಅಂತ. ಇದು ಬಂದದ ಹಿಂದ 4 ಬಾರಿ ಹೇಳಿದ್ದದ. ತಸ್ಯೈವ ಹಿ ಪರಮ ಐಶ್ವರ್ಯತ್ವಂ, ಅವನಿಗೇನೆ ಪರಮ ಐಶ್ವರ್ಯತ್ವ. ಅನ್ಯೇಷಾಂ ತು ದ್ವಾದಶಾನಾಂ, ಇನ್ನುಳಿದ 12 ಇಂದ್ರರಿಗೆ ತೇನ ದತ್ತಮೇವ ಇಂದ್ರತ್ವಂ ನತು ಮುಖ್ಯತಃ, ಆ ಭಗವಂತ ಕೊಟ್ಟ ಇಂದ್ರತ್ವನೇ ಹೊರತಾಗಿ ಸ್ವತಃ ಇಂದ್ರತ್ವ ಇಲ್ಲ. ಸ್ವಾಭಾವಿಕವಾಗಿ ಇಂದ್ರತ್ವ ಅನ್ನೋದು ಅವರಿಗೆ ಇಲ್ಲ ಅಂತ ತಿಳಿದುಕೊಳ್ಳ್ರಿ. 12 ಮಂದಿ ಲೆಕ್ಕ ತಪ್ಪಿತಿಲ್ಲಿ, ಲೆಕ್ಕ ತಪ್ಪಿತು. ಏನ್ ತಪ್ಪಿತು ಅಂದ್ರೆ 13 ಮಂದಿ ಆಗಬೇಕಾಗಿತ್ತು. ಈಗ ಸ್ವಯಂಭುವ ಮನ್ವಂತರದಲ್ಲಿ 1 ಅಂತಾದ ಮೇಲೆ
ಇನ್ನು ಉಳಿದ 13 ಮನ್ವಂತರಗಳಲ್ಲಿ 13 ಇಂದ್ರ ಆಗಬೇಕಾದ್ರೆ ಶ್ರೀಮದಾಚಾರ್ಯರು 12 ಇಂದ್ರ ಅಂತ ಹೇಳಿಬಿಟ್ರು. 12 ಹೇಗೆ ಅನ್ನೋದನ್ನ ಆಚಾರ್ಯರು ಮುಂದೆ ತಿಳಿಸ್ತಾರೆ. ಅಥೋ ವಿಷ್ಣಾವೇವ ಇಂದ್ರ ಶಬ್ದಂ ಪ್ರಯುಕ್ತೆ ಶ್ರುತಿ. ಆದ್ದರಿಂದ ಇಂದ್ರ ಶಬ್ದ ವಿಷ್ಣುವಿನಲ್ಲೇ ಇಂದ್ರ ಶಬ್ದವನ್ನ ಪ್ರಯೋಗ ಮಾಡ್ತದೆ ವೇದ. ಸರಿನಾ? ಈ ಒಂದ್ ಹಂತ ಬಂತೀಗ. ಏನ್ ಬಂತು ಅಂದ್ರೆ, ಈಗ ಶ್ರೀಮದಾಚಾರ್ಯರು 2 ರೀತಿಯಿಂದ ಭಗವಂತನಲ್ಲಿ ಇಂದ್ರ ಶಬ್ದವನ್ನ ಸಮನ್ವಯ ಮಾಡ್ತಾ ಇದ್ದಾರೆ. ಹೆಂಗ್ 2 ರೀತಿಯಿಂದ ಸಮನ್ವಯ ಮಾಡಿದ್ರು ಅಂದ್ರೆ, ಪ್ರಥಮ ಮನ್ವಂತರದಲ್ಲಿ ಇಂದ್ರನಾದ ಕಾರಣದಿಂದಾಗಿ ಅವನಿಗೆ ಇಂದ್ರ ಅಂತ ಕರಿಬೇಕು. ಎರಡನೇದ್ದು, ಆ ಇಂದ್ರ ಶಬ್ದದ ನಿಷ್ಪತ್ತಿ, ಅದರ ಮೂಲ ರೂಪ ಹೆಂಗದ ಅಂದ್ರೆ ಇದಿ ಪರಮೈಶ್ವರ್ಯೆ ಅಂತ ರೂಪ ಅದ. ಆ ಪರಮ ಐಶ್ವರ್ಯಶಾಲಿ, ಪರಮ ಐಶ್ವರ್ಯ ಅಂದ್ರೆ ಏನರ್ಥದಕ್ಕ? ಪರಮ ಐಶ್ವರ್ಯ ಅಂದ್ರೆ ಏನರ್ಥ? ಅದರ ಮುಂದೆ ಇನ್ಯಾರ ಐಶ್ವರ್ಯವೂ ಇಲ್ಲದೆ ಹೋದರೆ ಆಗ ಪರಮ ಐಶ್ವರ್ಯ ಅಂತ ಕರೆಸಿಕೊಳ್ಳುತ್ತದೆ. ಸರಿ ಆಯ್ತಾ? ಭಾರೀ ಶ್ರೀಮಂತ ಅಂತ ಅಂದ್ವಿ ಅಂದ್ರೆ ಅದರ ಮುಂದೆ ಇನ್ಯಾರು ಶ್ರೀಮಂತ ಇಲ್ಲ ಅಂತ ಅರ್ಥ. ಈಗ ನಾವ್ ಹೇಳ್ತಿರ್ತೀವಲ್ಲ, ಜಗತ್ತಿನ ಶ್ರೀಮಂತರಲ್ಲಿ ಮೊದಲನೇ ಸಾಲಿನಲ್ಲಿ ಇದ್ದವನು ಅಂತ ಯಾವುದೋ ಒಂದು ಪತ್ರಿಕೆ ಪ್ರಕಟ ಮಾಡ್ತದಲ್ಲ ಪ್ರತಿ ವರ್ಷ, ಅವ ಅಂತ ತಿಳ್ಕೊಂಡು. ಅದು ಯಾಕೆ ಹಂಗೆ ಪ್ರಕಟ ಮಾಡಿದ? ಅವನ ಮುಂದೆ ಇನ್ಯಾರು ಇಲ್ಲ, ಅದರಿಂದ ಅವನನ್ನು ಮೊದಲನೇ ಸ್ಥಾನದಲ್ಲಿ ಕೂಡಿಸಿದ. ಹಂಗಾರೆ ಪರಮೈಶ್ವರ್ಯ ಅಂತ ಅನ್ನಬೇಕಾದ್ರೆ ಅವನಷ್ಟು ಐಶ್ವರ್ಯ ಮತ್ತೊಬ್ಬರಲ್ಲಿ ಇರಬಾರದು. ಈ ಸಂಭವ, ಈ ಪ್ರಸಂಗ ಯಾರಿಗಿಲ್ಲ ಅಂತ ಕೇಳಿದ್ರೆ, ಇವತ್ತೇನು ರೂಢಿಯಲ್ಲಿ ಇಂದ್ರದೇವರಿದ್ದಾರಲ್ಲ ಅವರಿಗಿಲ್ಲ. ಯಾಕ? ಅವರ ಮೇಲೆ ಇನ್ನೂ ಅನೇಕ ದೇವತೆಗಳಿದ್ದರಿಂದ ಬರುವುದಿಲ್ಲ. ಸೊ 2 ಅಂಶದಿಂದ ಶ್ರೀಮದಾಚಾರ್ಯರು ಇಂದ್ರ ಶಬ್ದವನ್ನು ಪರಮಾತ್ಮನಲ್ಲಿ ಪ್ರಯೋಗ ಮಾಡಿದರು. ಒಂದು, ಇದಿ ಪರಮೈಶ್ವರ್ಯ ಎಂಬುವಂತಹ ಧಾತುವಿನಿಂದ ಸಂಪೂರ್ಣ ಐಶ್ವರ್ಯ ಪರಮಾತ್ಮನಲ್ಲಿ ಇದ್ದುದರಿಂದ ಧಾತುವಿನ ಮುಖ್ಯವಾದ ಅರ್ಥವು ಅಲ್ಲೇ ಸಮನ್ವಯವಾಗ್ತಾ ಇದರಿಂದ ಅವ ಇಂದ್ರ. ಎರಡನೇದ್ದು, ಪ್ರಥಮ ಮನ್ವಂತರದಲ್ಲಿ ಇಂದ್ರನಾದ್ರಿಂದ ಇಂದ್ರ. ಅದರ ಪ್ರಾಸಂಗಿಕವಾಗಿ ಮತ್ತೊಂದು ಮಾತು ಹೇಳಿದ್ರು, ಉಳಿದವರಿಗೆ ಇಂದ್ರತ್ವ ಅನ್ನೋದು ಅವ ಕೊಟ್ಟದಕ್ಕೆ ಬಂದದ್ದು ಹೊರತಾಗಿ ಈಗೇನ್ ಸ್ವಂತ ಉಳಿದವರಿಲ್ಲ, ಸ್ವಂತ ಇಂದ್ರತ್ವ ಏನಿಲ್ಲ ಅಂತ ತಿಳ್ಕೊಳ್ರಿ. ಇನ್ನ ವಿಷ್ಣುವಿನಲ್ಲೇ ಇಂದ್ರ ಶಬ್ದದ ಪ್ರಯೋಗವಾಗ್ತದ ಅಂತ ಅನ್ನೋದನ್ನ ಮತ್ಸಿ ಸೋಮಂ ವರುಣಂ ಮತ್ಸಿ ಮಿತ್ರಂ ಮತ್ಸಿ ಇಂದ್ರಮಿಂದೋಪವಮಾನ ವಿಷ್ಣುಂ ಇತಿ ಅನ್ನುವಂತಹ ಮತ್ತೊಂದು ವೇದವನ್ನ ಕೊಡುತ್ತಾರೆ. ಈ ವೇದ ಅಷ್ಟೇ ಅಲ್ಲ, ಬೇರೆ ವೇದದಲ್ಲೂ ಕೂಡ ನಮಗೇನ್ ಕಾಣಿಸ್ಲಿಕ್ಕತ್ತದ ಅಂತಂದ್ರೆ ಇಂದ್ರ ಶಬ್ದವು ಭಗವಂತನನ್ನೇ ತಿಳಿಸುತ್ತಿದೆ ಅಂತ ಗೊತ್ತಾಗ್ತದ. ಇನ್ನು ಮತ್ತೊಂದು ಮಂತ್ರವನ್ನ ಉದಾಹರಿಸ್ತಾ ಇದ್ದಾರೆ. ಏನು? ಮತ್ಸಿ ಸೋಮಂ ವರುಣಂ ಮತ್ಸಿ ಮಿತ್ರಂ ಮತ್ಸಿ ಇಂದ್ರಂ ಇಂದೋ ಪವಮಾನ ವಿಷ್ಣುಂ ಅಂತದ. ಇಲ್ಲಿ ಇಂದೋ ಪವಮಾನ, ಹೇ ಪವಮಾನ, ಹೇ ಇಂದೋ, ಎಲೆ ವಾಯುದೇವರೇ, ಎಲೆ ಪವಮಾನನೇ. ಆ ವಾಯುದೇವರಿಗೇನೆ 2 ಸಂಬೋಧನ. ಹೇ ಇಂದೋ, ಎಲೆ ಇಂದು ಅಂತ ಕರೆಸಿಕೊಂಡ ವಾಯುದೇವರೇ. ವಾಯುದೇವರಿಗೆ ಇಂದು ಅಂತ ಹೆಸರದ. ಎಷ್ಟು ಚಂದ ಹೆಸರು! ಯಾಕ? ಇಷ್ಟವಾದದ್ದನ್ನು ದದಾತೀತಿ ಇಂದು. ಇಂ 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 ಅಂದ್ರ ನಮ್ಮ ಸ್ವರೂಪಕ್ಕೆ ಯಾವುದು ಇಷ್ಟವೋ ಅದನ್ನ, ದ ಅಂದ್ರೆ ಕೊಡ್ತಾರ. ಇಂದು ಯೋಗ್ಯವಾದ ತತ್ವಜ್ಞಾನವನ್ನು ಕೊಡ್ತಾರಾದ್ರಿಂದ ವಾಯುದೇವರಿಗೆ ಇಂದು ಇಂದು ಅಂತ ಕರಿಬೇಕು. ನೋಡ್ರಿ, ಅದು ಪುಲ್ಲಿಂಗ ಶಬ್ದನೋ ಸ್ತ್ರೀಲಿಂಗ ಶಬ್ದನೋ ಗೊತ್ತೇ ಆಗಂಗಿಲ್ಲ. ಹೇಳಿದಾಗ ಹೆಣ್ಮಕ್ಳಿಗೂ ಇಂದು ಅಂತ ಕರಿತಿರ್ತಾರೆ, ಇಂದಿರಾ ಅಂತ ಕರೆದು ಇಂದು ಅಂತ ಕರಿತಿರ್ತಾರೆ, ಕೆಲವ್ರಿಗೆ ಇಂದುಮತಿ ಅಂತ ಕರೆದಿರ್ತಾರೆ. ರಾಮನ ಅಜ್ಜಿ ಹೆಸರು ಇಂದುಮತಿ ಅಂತಿತ್ರಿ. ರಾಮಚಂದ್ರ ಇದ್ನಲ್ಲ ತ್ರೇತಾಯುಗದಾಗ, ಅವರ ಅಜ್ಜಿ ಹೆಸರು ಇಂದುಮತಿ ಅಂತಿತ್ತು. ಆಕೆ ಅಜ್ಜಿ ಬಹಳ ಸಣ್ಣಕ್ಕಿದಾಗ ಹೋಗ್ಬಿಟ್ಲಕ್ಕಿ. ಹೆಣ್ಣಜ್ಜಲ ಗಂಡಜ್ಜಿ, ದಶರಥನ ಅವ್ವ. ಹಿಂಗಾಗಿ ದಶರಥನ ಅವ್ವ ಇಂದುಮತಿ ಅಂತ, ಹಿಂಗಾಗಿ ಇಂದು ಅಂತ. ಹಿಂಗ ಇಂದು ಶಬ್ದ ಪುಲ್ಲಿಂಗವೋ ಸ್ತ್ರೀಲಿಂಗವೋ ಎರಡಕ್ಕೂ ಉಪಯೋಗಿಸ್ಲಿ ಬರ್ತದೆ. ಅದಕ್ಕ ಇಂದು ಅಂತ ತಿಳ್ಕೊಂಡು ಹೇಳಿ ಈ ವಾಯುದೇವರ ಹೆಸರು. ಯಾಕೆ? ಇಷ್ಟಪ್ರದರಾದ್ರಿಂದ. ಹೇ ಇಂದೋ, ಎಲೆ ವಾಯುದೇವರೇ, ಸೋಮಂ ಮತ್ಸಿ ವರುಣಂ ಮತ್ಸಿ ಮಿತ್ರಂ ಮತ್ಸಿ. ನೀವು ಸೋಮನಿಗೆ ಸಂತೋಷ ಪಡಿಸ್ತೀರಿ, ವರುಣನಿಗೆ ಸಂತೋಷ ಪಡಿಸ್ತೀರಿ, ಮಿತ್ರನಿಗೆ ಸಂತೋಷ ಪಡಿಸ್ತೀರಿ. 3 ಮಂದಿ ಹೇಳಿದ್ರು ಪ್ರತ್ಯೇಕ ದೇವತೆಗಳನ್ನ. ಹೇ ವಾಯುದೇವರೇ, ನೀವು ಇಂದ್ರನಿಗೆ, ಸೋಮನಿಗೆ, ವರುಣನಿಗೆ, ಸೋಮ ವರುಣ ಮತ್ತು ಮಿತ್ರನಿಗೆ 3 ಜನರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತೀರಿ. ನೆಕ್ಸ್ಟ್, ಇಂದ್ರಂ ಮತ್ಸಿ ವಿಷ್ಣುಂ ಅಂತಿದೆ ಶಬ್ದ. ಇಂದ್ರನಿಗೆ ಸಂತೋಷ ಪಡಿಸುತ್ತೀರಿ, ವಿಷ್ಣುವಿಗೆ ಸಂತೋಷ ಪಡಿಸುತ್ತೀರಿ ಅಂತದ ಅಲ್ಲಿ. ಆಗ ಪ್ರಶ್ನೆ, ಇಲ್ಲಿ ಇಂದ್ರನಿಗೆ ಸಂತೋಷ ಪಡಿಸುತ್ತೀರಿ ಅಂತ ಶಬ್ದ ಇದ್ದಂತೆ ವಿಷ್ಣುವಗೂ ಸಂತೋಷ ಪಡಿಸುತ್ತೀರಿ ಅನ್ಲಿಕ್ಕೊಂದು ಮತ್ಸಿ ಅಂತ ಶಬ್ದ ಇರಬೇಕಾಗಿತ್ತಲ್ಲಿ. ಅಲ್ಲಿ ಇಲ್ಲ. ಆದ್ದರಿಂದಾಗಿ ಇಂದ್ರಂ ವಿಷ್ಣುಂ ಮತ್ಸಿ ಅಂತೆ ಅರ್ಥ ಅಲ್ಲಿ. ಇಂದ್ರಂ ವಿಷ್ಣುಂ ಮತ್ಸಿ ಅಂದ್ರೆ
ಇಂದ್ರ ಎಂಬ ಹೆಸರಿನ ಪರಮಾತ್ಮನಿಗೆ ಸಂತೋಷಪಡಿಸುತ್ತೀರಿ ಅಂತೆ ಅರ್ಥವಾಗ್ತದ. ಅರ್ಥ ಆಯ್ತಾ? ಶ್ರೀಮದಾಚಾರ್ಯ ಹೆಂಗ್ ಹೇಳಿದ್ರು ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಪ್ರತ್ಯೇಕ ಹೇಳ್ಯಾರ. ಮತ್ಸಿ ಸೋಮಂ, ಮತ್ಸಿ ವರುಣಂ, ಮತ್ಸಿ ಮಿತ್ರಂ, ಸರಿ ಹೋತಾ? ಮತ್ಸಿ ಮಿತ್ರಂ, ಮತ್ಸಿ ಇಂದ್ರಂ, ಇಂದೋ ಪವಮಾನ ವಿಷ್ಣುಂ. ವಿಷ್ಣುವಿನ ವಿಷಯದಲ್ಲಿ ಬಂದಾಗ ಮಾತ್ರ ವಿಷ್ಣುವಿಗೆ ಸಂತೋಷ ಪಡಿಸ್ತೀರಿ ಅಂತ ಇಲ್ಲ. ತಿಳಿತಾ? ಅವಾಗ ಏನಾಯ್ತು ಅಂತಂದ್ರೆ ನೀವೇನ್ ಮಾಡ್ಬೇಕು ಅನಿವಾರ್ಯವಾಗಿ ಅವಾಗ ಅಲ್ಲಿಲ್ಲ ಆದ್ರಿಂದ ಅವೆರಡನ್ನು ಏನ್ ಮಾಡ್ಬೇಕು, ಕೂಡಿಸ್ಬೇಕು. ನೀವೀಗ ಯಾರನ್ನ ಕೂಡಿಸ್ಬೇಕು? ಇಂದ್ರ ಮತ್ತು ವಿಷ್ಣುವನ್ನ ಕೂಡಿಸಿ ಇಂದ್ರ ವಿಷ್ಣುಗಳಿಬ್ಬರು ಕೂಡ ಏನಾಗಿದ್ದಾರ, ಒಬ್ಬರ ಆಗ್ಯಾರ ಅಂತ ಅನ್ನೋದನ್ನ ಹೇಳಬೇಕ ಹೊರತಾಗಿ ಬೇರೆದನ್ನ ಹೇಳಲಿಕ್ಕೆ ಬರುವುದಿಲ್ಲ. ಸರಿ ಆಯ್ತಾ? ಏನಂತ ತಿಳ್ಕೊಂಡು ಹೇಳಿದ್ದು ವಿಷಯ ಕಲ್ಪನಾ ಬಂತ? ಓಕೆ, ರೈಟ್. ನಚ ಇಂದ್ರಂ ವಿಷ್ಣುಂಚೇತಿ ಪೃಥಕ್ ಅನ್ವಯ ಕ್ರಿಯತೆ. ಇಲ್ಲ, ಇಂದ್ರ ಮತ್ತು ವಿಷ್ಣು ಪ್ರತ್ಯೇಕ ಅನ್ವಯ ಮಾಡ್ತೀವಿ ಅಂದ್ರೆ ಇಲ್ಲ. ತದಾ ವರುಣಾದಿಷು ಪೃಥಕ್ ಪೃಥಕ್ ಮತ್ಸಿ ಶಬ್ದ ದರ್ಶನ ತತ್ರಾಪಿ ಪೃಥಕ್ ಮತ್ ಶಬ್ದೋ ದೃಶ್ಯೇತ. ಒಂದು ವೇಳೆ ಹಂಗೆ ನೀವು ಪ್ರತ್ಯೇಕವಾಗಿ ಅರ್ಥ ಮಾಡುವುದಾದರೆ ವಿಷಯ ಏನ್ ಬಂದದ? ಹೇ ವಾಯುದೇವರೇ, ನೀವು ಸೋಮನನ್ನು ಸಂತೋಷಗೊಳಿಸುವಿರಿ, ವರುಣನನ್ನು ಸಂತೋಷಗೊಳಿಸುವಿರಿ, ಮಿತ್ರನ ಸಂತೋಷಗೊಳಿಸುವಿರಿ, ಇಂದ್ರನಾದ ವಿಷ್ಣುವನ್ನು ಸಂತೋಷಗೊಳಿಸುವಿರಿ ಅಂತ ಶಬ್ದ ಇದೆ. ಒಂದು ವೇಳೆ ಅಲ್ಲಿ ಇಂದ್ರ ಬೇರೆ ವಿಷ್ಣು ಬೇರೆ ಅಂತ ಆಗಿದ್ರೆ ಇಂದ್ರನ ಸಂತೋಷಗೊಳಿಸುವಿರಿ, ವಿಷ್ಣುವನ್ನ ಸಂತೋಷಗೊಳಿಸುವಿರಿ ಅಂತ ಪ್ರತ್ಯೇಕ ಪದ ಇರಬೇಕು. ಹಾಗಿಲ್ಲವಾದದ್ದರಿಂದ ಅರ್ಥವೇನೆನಿಸ್ತದೆ ಅಂತ ಕೇಳಿದ್ರೆ ಈ ಇಂದ್ರ ಮತ್ತು ವಿಷ್ಣು ಒಂದೇ ಅಂತ ಅರ್ಥ ಬರ್ತದೆ. ಇಲ್ಲ, ನಾವು ಪ್ರತ್ಯೇಕವಾಗಿ ಅನ್ವಯ ಮಾಡ್ತೀವಿ ಅಂದ್ರೆ ಆಗ ಸಂತೋಷ ಪಡಿಸು ಅನ್ನುವಂತಹ ಒಂದು ಶಬ್ದ ಬೇಕು. ಶಬ್ದ ಇಲ್ಲ. ನಹಿ ಸರ್ವೇಷಾಂ ಪೃಥಂಗ್ ಮತ್ಸ್ಯ ಶಬ್ದ ದರ್ಶನೆ ಏಕಸ್ಯೈವ ಅನಥಾರ್ಥ್ವಂ ಯುಜ್ಯತೆ. ಎಲ್ಲರ ವಿಷಯದಲ್ಲೂ ಸಂತೋಷಪಡಿಸುತ್ತಿ ಅಂತ ಹೇಳಿ ಈ ವಿಷ್ಣುವಿನ ವಿಷಯದಲ್ಲಿ ಮತ್ತು ಇಂದ್ರನ ವಿಷಯದಲ್ಲಿ ಮಾತ್ರ ಪ್ರತ್ಯೇಕ ಹೇಳದೇ ಇರ್ಲಿಕ್ಕೆ ಏನ್ ಕಾರಣ? ಇಬ್ಬರೂ ಒಂದಾದದ್ದಕ್ಕೆ ತಾನೇ ಒಂದೇ ಶಬ್ದ ಹೇಳಿದ್ದು. ಇಬ್ಬರೂ ಬೇರೆ ಬೇರೆ ಇದ್ರೆ ಇಂದ್ರನ ಸಂತೋಷಗೊಳಿಸುತ್ತಿ, ವಿಷ್ಣುವನ್ನ ಸಂತೋಷಗೊಳಿಸುತ್ತಿ ಅಂತ ಹೇಳಬೇಕಾಗಿತ್ತು. ಹಂಗೇಳಿಲ್ಲ. ನಚ ಅತ್ರ ದ್ವಿತ್ವಗಮಕಂ ಚಕಾರಾಧಿಕಂ ವಿದ್ಯತೆ. ಇಲ್ಲ, ಒಂದ್ ಕೆಲಸ ಮಾಡೋಣ ಅಂತ, ಅಲ್ಲಿ ಚಕಾರವಿಲ್ಲ. ಚಕಾರ ಇದ್ರೆ ಏನಾಗ್ತಿತ್ತು ಅಂದ್ರೆ 2 ಅಂತ ಹೇಳ್ಬೋದಾಗಿತ್ರಿ. ರಾಮಃ ಕೃಷ್ಣಶ್ಚ ಅಂದಿದ್ರೆ ರಾಮನು ಮತ್ತು ಕೃಷ್ಣನು ಅಂತ ತಿಳಿಸಿ ಬರ್ತಿತ್ತು. ಹಂಗಿಲ್ಲಿ ಇಂದ್ರ ಬೇರೆ ವಿಷ್ಣು ಬೇರೆ ಅಂತ ಹೇಳುವಂತಹ ಶಬ್ದ ಇದ್ದಿದ್ರೆ ಒಂದು ಚಕಾರ ಬೇಕಾಗಿತ್ತು ನಮಗೆ. ಅದೂ ಇಲ್ಲ. ಪ್ರತ್ಯೇಕ ಹೇಳೋದಾಗಿದ್ರ ಮತ್ಸಿ ಅನ್ನೋ ಶಬ್ದ ಆದ್ರೂ ಇರ್ಬೇಕಾಗಿತ್ತು ಪ್ರತ್ಯೇಕ ಅನ್ವಯಕ್ಕ. ಅದು ಇಲ್ಲ. ಇಬ್ರು ಅಂತ ತಿಳಿಸ್ಬೇಕಾದ್ರೆ ಚಕಾರವಾದ್ರೂ ಇರ್ಬೇಕಾಗಿತ್ತು. ಅದು ಇಲ್ಲ. ಅದರಿಂದ ಏನ್ ತಿಳ್ಕೊಬೇಕು ಅಂದ್ರೆ ಒಂದ ಅಂತ ತಿಳ್ಕೊಬೇಕು. ಇಲ್ಲ, ಹಂಗಲ್ಲ. ತಸ್ಮಾತ್ ಪ್ರಾತರ್ಭಗಂ ಪೂಷಣಂ ಬ್ರಹ್ಮಣಸ್ಪತಿ ಇತ್ಯಾದ್ಯಪಿ ಏಕಸ್ಯೈವ ವಿಷ್ಣೋರ್ ವಿಶೇಷಣಂ. ಅಲ್ಲಿ ಮತ್ತೊಂದು ಮಂತ್ರವನ್ನ ಪೂರ್ವಪಕ್ಷದವ್ರು ಕೊಡ್ತಾರಲ್ಲಿ. ಪ್ರಾತರ್ಭಗಂ ಪೂಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮತ ರುದ್ರಂ ಹುವೇಮ ಪ್ರಾತರಜಿತಂ ಭಗಮುದ್ರಂ ಹುವೇಮ ಅಂತ ಅನ್ನೋ ಒಂದು ಮಂತ್ರದಲ್ಲಿ ಅವರೇನ್ ಮಾಡ್ತಾರಲ್ಲಿ ಅಂದ್ರೆ ಪ್ರಾತಃ ಅನ್ನುವ ಶಬ್ದ ಇಲ್ಲಿಲ್ಲ. ಎಲ್ಲ ಟಿಪ್ಪಣಿ ಒಳಗದ ಇರೋಲ್ತಾಕ. ಅಲ್ಲಿ ಪ್ರಾತಃ ಅನ್ನೋ ಶಬ್ದವನ್ನ ಎಲ್ಲಾ ಕಡೆಗೆ ಹೇಳದೇ ಇದ್ರೂ ಕೂಡ ಪ್ರತ್ಯೇಕವಾಗಿ ಆವೃತ್ತಿ ಮಾಡಿಕೊಂಡು ಅನ್ವಯ ಮಾಡಿದ್ದು ಕಂಡದ್ ನಮಗ. ಪ್ರತ್ಯೇಕವಾಗಿ ಒಂದ್ಸಲ ಹೇಳಿದ್ದನ್ನ ಇನ್ನೊಂದ್ಸಲ ಅನ್ವಯ ಆವೃತ್ತಿ ಮಾಡ್ಕೋಬೇಕು, ಅನ್ವಯ ಮಾಡ್ಕೋಬೇಕು, ಆವೃತ್ತಿ ಮಾಡ್ಕೋಬೇಕು, ಅನ್ವಯ ಮಾಡ್ಕೊಳ್ಬೇಕು ಅಂತ ಹಿಂಗ ಕಂಡದ. ಹಂಗ್ ಮಾಡ್ಕೋತೀವಿ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರ. ತಸ್ಮಾತ್ ಪ್ರಾತರ್ಭಗಂ ಪೂಷಣಂ ಬ್ರಹ್ಮಣಸ್ಪತಿ ಇತ್ಯಾದ್ಯಪಿ ಏಕಸ್ಯೈವ ವಿಷ್ಣುರ್ ವಿಶೇಷಣಂ. ಅಲ್ಲೂ ನೀವು ಆವೃತ್ತಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲೇ ಇಲ್ಲ. ಅಲ್ಲೂ ಒಬ್ಬ ವಿಷ್ಣುವಿಗೇನೆ ಅವೆಲ್ಲ ವಿಶೇಷಣಗಳು ಅಂತ ಮಾಡಿಬಿಟ್ರೆ ಕೆಲಸನೇ ಮುಗಿದು ಹೋಗ್ಬಿಡ್ತದೆ. ಆವೃತ್ತಿ ಯಾಕೆ ಮಾಡ್ಕೊಳ್ಬೇಕು? ಏನ್ ಮಾಡ್ಬೇಕಾಗಿದೆ? ಬೆಳಿಗ್ಗೆ ನಾವು ಇಂಥವ್ರನ್ನ ಹೋಮಿಸ್ತೇವೆ, ಬೆಳಿಗ್ಗೆ ಇಂಥವ್ರನ್ನ ಹೋಮಿಸ್ತೇವೆ ಅಂತ 3 ಹೇಳಿ ಮುಂದೆ ತೆಳಗಿನ ಸಾಲಿನಾಗ 3 ಮಂದಿ ಹೆಸರು ಹೇಳ್ಬಿಟ್ಟು ಸುಮ್ ಕೂತ್ಬಿಟ್ಟಾರೆ. ಅಂದ್ರೆ ಆ 3 ಮಂದಿ, ಆ 3 ನಾಮಗಳು ಕೂಡ ಭಗವಂತನಿಗೆ ವಿಶೇಷಣಗಳ ಹೊರತಾಗಿ ಬೇರೆದಲ್ಲ. ಸರಿ, ಮುಂದೆ 202 ಪೇಜ್ ನಂಬರ್ ತಗೊಳ್ರಿ. ಯತ್ರ ಚೈವಂ ಭೂತೇಶು ಏಕತ್ವೇ ವಿರೋಧೋ ದೃಶ್ಯತೆ ತತ್ರ ತೇನೈವ ವಿರೋಧೇನ ದ್ವಿತ್ವಂ ಭವತಿ. ಒಂದು ವೇಳೆ ಏವಂ ಭೂತೇಶು ಹಿಂಗಿದ್ದಾಗ ಏಕತ್ವೇ ವಿರೋಧೋ ದೃಶ್ಯತೆ, ಒಂದು ಕಡೆಗೆ ವಿರೋಧ ಕಾಣುತ್ತಿದ್ರೆ ತತ್ರ ತೇನೈವ ವಿರೋಧೇನ ದ್ವಿತ್ವಂ ಭವತಿ. ಒಂದು ಮಂತ್ರದಲ್ಲಿ ಒಂದೇ ವಿಷಯವನ್ನ 2 ಬಾರಿ ಹೇಳಿದಾಗ ಪುನರುಕ್ತಿ ಎಂಬ ದೋಷ ಬರ್ತದೆ. ಆ ಪುನರುಕ್ತಿ ದೋಷ ಪರಿಹಾರ ಮಾಡ್ಲಿಕ್ಕೆ ಮಾತ್ರ ಇಬ್ಬರು ಅಂತ ವ್ಯಕ್ತಿಗಳನ್ನು ಒಪ್ಕೋಬೇಕಾಗ್ತದೆ. ಸರಿ ಆಯ್ತಾ? ಏನಂತ ಹೇಳಿದ್ದು? ಒಂದೇ ಮಂತ್ರದಲ್ಲಿ
ಒಂದೇ ವಿಷಯವನ್ನ 2 ಬಾರಿ ಹೇಳಿದಾಗ ಆಗ ಅದು ಪುನರುಕ್ತಿ ಎಂಬ ದೋಷಗ್ರಸ್ತವಾದರೆ ಹಂಗಲ್ಲ, ಅಲ್ಲಿ ಹೇಳಿದವರು ಬೇರೆ, ಇಲ್ಲಿ ಹೇಳಿದವರು ಬೇರೆ ಅಂತ. ಈ ಮಂತ್ರದ ಅರ್ಥ ಮಾಡುವಾಗ ಅಂತಹ ಪ್ರಸಂಗವೇ ಇಲ್ಲ. ಎಂತಹ ಪ್ರಸಂಗವಿಲ್ಲ? ಇಂದ್ರಂ ವಿಷ್ಣುಂ ಅಂತನ್ನುವಲ್ಲಿ ಇಂದ್ರ ಅಂದ್ರು ವಿಷ್ಣು ಅಂದ್ರು ಪುನರುಕ್ತಿ ಆಗ್ತದ ಅಂತ ಬಂದಿದ್ರೆ ಇಂದ್ರನೆಂದ್ರ ಬೇರೆ ವ್ಯಕ್ತಿ, ವಿಷ್ಣು ಎಂದ್ರೆ ಬೇರೆ ವ್ಯಕ್ತಿ ಅಂತ ಹೇಳಬಹುದಾಗಿತ್ತು. ಹಾಗಿಲ್ಲ. ಆದ್ದರಿಂದ ಇಲ್ಲಿ ಅಂತಹ ಸಮಸ್ಯೆಯನ್ನ ಇಟ್ಟುಕೊಳ್ಳಿಕ್ ಹೋಗ್ಬಾರ್ದು. ಸರಿ ಆಯ್ತಾ? ಏನ್ ಮಾಡಿದ್ರು ಶ್ರೀಮದಾಚಾರ್ಯರು? ಬೃಹತಿ ಸಹಸ್ರದಲ್ಲಿ ಬಂದ ಇಂದ್ರ ಶಬ್ದವನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಲಿಕ್ಕೆ ಮೊದಲು 2 ಪಾಯಿಂಟ್ಗಳನ್ನ ರೈಸ್ ಮಾಡಿದರು. ಒಂದು, ಸ್ವಯಂಭೂ ಮನ್ವಂತರದ ಇಂದ್ರನ ಮನೆಯಾದದರಿಂದ ಇಂದ್ರ ಅಂತ ಕರೀರಿ. ಎರಡನೇದು ಇದಿ ಪರಮೇಶ್ವರಿ ಎಂಬುವಂತಹ ಧಾತುವಿನ ಅರ್ಥ ಅವನಲ್ಲಿ ಕೂಡ್ತಾದ್ರಿಂದ ಹೇಳ್ರಿ. ಬೇರೆ ಮಂತ್ರದಲ್ಲೂ ಕೂಡ ಆ ಮಂತ್ರ ಹೇಗಿದೆ? ವಾಯುದೇವರಲ್ಲಿ ಪ್ರಾರ್ಥನೆ ಮಾಡುವ ಮಂತ್ರ ಋಷಿಗಳು, ಹೇ ವಾಯುದೇವರೇ, ನೀವು ಸೋಮ ಎಂಬ ದೇವತೆಗೆ ಸಂತೋಷಗೊಳಿಸುತ್ತೀರಿ, ಮಿತ್ರ ಎಂಬ ದೇವತೆಗೆ ಸಂತೋಷಗೊಳಿಸುತ್ತೀರಿ, ವರುಣ ಎಂಬ ದೇವತೆಗೆ ಸಂತೋಷಗೊಳಿಸುತ್ತೀರಿ ಅಂತ ಹೇಳಿ ಆ ಋಷಿಗಳು ಇಂದ್ರ ವಿಷ್ಣುವಿಗೆ ಸಂತೋಷಗೊಳಿಸುತ್ತೀರಿ ಅಂತಂದು ಬಿಟ್ಟಾರೆ. ಅಲ್ಲಿ ಶ್ರೀಮದಾಚಾರ್ಯ ಇದನ್ನ ಈ ಪ್ರಯೋಗ ಇಟ್ಟುಕೊಂಡು ಚರ್ಚೆ ಮಾಡ್ಲಿಕ್ಕತ್ತಾರ. ಇಂದ್ರ ವಿಷ್ಣುವಿಗೆ ಸಂತೋಷ ಪಡಿಸುತ್ತೀರಿ ಅಂದ್ರೆ ಇಂದ್ರನಾದ ವಿಷ್ಣುವಿಗೆ ಸಂತೋಷ ಪಡಿಸುತ್ತೀರಿ ಅಂತ ಅರ್ಥ ಹೇಳಬೇಕೆ ಹೊರತಾಗಿ ಇಂದ್ರನಿಗೂ ವಿಷ್ಣುವಿಗೂ ಸಂತೋಷ ಪಡಿಸುತ್ತೀರಿ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಸಪರೇಟ್ ಅಲ್ಲ. ಯಾಕೆ ಅಂದ್ರೆ ಸಪರೇಟ್ ಮಾಡುವುದಕ್ಕೆ ಅಲ್ಲಿ ಕಾರಣಗಳಿಲ್ಲ. ಸಪರೇಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದಾ ಚಕಾರ ಇರ್ಬೇಕು. ಏನಿರ್ಬೇಕು? ಒಂದಾ ಚಕಾರ ಇರ್ಬೇಕು. ಚ ಇದ್ರ ಇವ ಬ್ಯಾರೆ ಅವ ಬ್ಯಾರೆ ಅಂತ ಹೇಳ್ಬೇಕು. ಇಲ್ಲ ಪುನರುಕ್ತಿ ಆಗ್ತಿದ್ರ ಇಂದ್ರ ಬೇರೆ ವಿಷ್ಣು ಬೇರೆ ಅನ್ಬೇಕು. ಇಲ್ಲಿ ಚ ಶಬ್ದವೂ ಇಲ್ಲ, ಪುನರುಕ್ತಿಯೂ ಆಗ್ತಿಲ್ಲ. ಅಂದ ಮೇಲೆ ಹಾಗೆ ಅನ್ವಯ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ವೇ ಇಲ್ಲ. ಒಂದು ವೇಳೆ ಅವರು ಬೇರೆ ಅಂತ ಅನ್ನೋದಾಗಿದ್ರೆ ಆಗ ಮತ್ಸಿ ಅನ್ನುವಂತಹ ಪದ ಇರಬೇಕಾಗಿತ್ತು, ಸಂತೋಷಗೊಳಿಸುತ್ತಿ ಅಂತ. ಅದೂ ಇಲ್ಲ. ಇವೆಲ್ಲ ವಿಚಾರ ಮಾಡಿ ನೋಡಿದಾಗ ಏನಾಗ್ತದ ಅಂತ ಕೇಳಿದ್ರೆ ಇಂದ್ರ ಶಬ್ದವು ವಿಷ್ಣುವನ್ನೇ ಹೇಳುತ್ತದೆ ಅಂತ ಆಗ್ತದ. ಇಷ್ಟ ಅರ್ಥ ಆಗಿದೆಲ್ಲ ಸಾಮಾನ್ಯವಾಗಿ? ಸಾಕು, ಮುಂದೆ ಹೋಗೋಣಂತೆ. ಮತ್ಸಿ, ಮಸ್ತಿ ಅಲ್ಲ, ಮತ್ಸಿ. ಮತ್ಸಿ. ರಾಮನು ಪತ್ನಿ ಸಹಿತನಾಗಿ ವನಕ್ಕೆ ಹೋದನು ಅಂತ ಮೊದಲನೇ ವಾಕ್ಯ. ಎರಡನೇ ವಾಕ್ಯದಲ್ಲಿ ರಾಮನು ಮತ್ತೆ ಭೂಮಿಯಲ್ಲಿದ್ದ ಕ್ಷತ್ರಿಯರನ್ನ ಸಂಹರಿಸಿದನು ಅಂತ ಹೇಳಿದ್ವಿ. ಸಂಹರಿಸಿ ಕಾಡಿಗೆ ಹೋದನು ಅಂತ ಹೇಳಿದ್ವಿ ನಾವು. ಭೂಮಿಯಲ್ಲಿದ್ದ ಎಲ್ಲ ಕ್ಷತ್ರಿಯರಿಗೆ ಸಂಹರಿಸಿ ಕಾಡಿಗೆ ಹೋದನು ಅಂತ. ಅಲ್ರಿ, ಮೇಲೆ ರಾಮನು ಹೆಂಡತಿ ಸಹಿತನಾಗಿ ಕಾಡಿಗೆ ಹೋಗಿದ್ದಾನೆ ಅಂತ ಹೇಳಿದ ಮೇಲೆ ಮತ್ತೆ ರಾಮನು ಕ್ಷತ್ರಿಯರನ್ನ ಸಂಹರಿಸಿ ಕಾಡಿಗೆ ಹೋದ ಅಂತ ಹೇಳಿದ್ರೆ ಪುನರುಕ್ತಿ ಆಗೋದಿಲ್ವೇ? ಒಂದು ವಿಷಯವನ್ನು 2 ಸರ್ತಿ ಹೇಳಿದಂಗೆ ಆಗ್ಲಿಲ್ವೇ ಅಂದ್ರೆ ಮೇಲಿದ್ದ ರಾಮ ಸೀತಾಪತಿ, ಕೆಳಗಿದ್ದ ರಾಮ ಪರಶುರಾಮ ಅಂತ ನಾವು ಪುನರುಕ್ತಿಯನ್ನು ಪರಿಹಾರ ಮಾಡ್ಲಿಕ್ಕೆ ಹಿಂಗ ವ್ಯಕ್ತಿದ್ವಯವನ್ನ ಹೇಳ್ತೀವಿ, ಇಬ್ರು ವ್ಯಕ್ತಿಗಳನ್ನ ಹೇಳ್ತೀವಿ. ಆವಾಗ ಇಲ್ಲದೇ ಏನಾಗ್ತದ? ರಾಮನು ಹೆಂಡತಿ ಸಹಿತ ವನಕ್ಕೆ ಹೋದ. ರಾಮನು ಅದೇನೋ ಕ್ಷತ್ರಿಯರನ್ನು ಸಂಹಾರ ಮಾಡಿದಾಗ ಭೂಮಿ ಬಂದಿತ್ತಲ್ಲ, ಭೂಮಿಯನ್ನು ದಾನ ಕೊಟ್ಟು ವನಕ್ಕೆ ಹೋದ ಅಂತ ಅಲ್ರಿ. ಮತ್ ಮ್ಯಾಲೂ ವನಕ್ಕೆ ಹೋದ ಅಂತ ಹೇಳ್ತೀರಿ, ತಳಗೂ ವನಕ್ಕೆ ಹೋಗ್ದ ಅಂತ ಹೇಳ್ತೀರಿ. ಪುನರುಕ್ತಿ ಆಗ್ಲಿಲ್ವೇನಂದ್ರ ತಳಗ ಬಂದವ ಪರಶುರಾಮ, ಮ್ಯಾಲ ಬಂದವ ರಾಮ, ಹಿಂಗಾಗಿ ಪುನರುಕ್ತಿನೇ ಇಲ್ಲ ಅಂತ ಪರಿಹಾರ ಮಾಡ್ತೀವಿ ನಾವು. ಅರ್ಥ ಆಯ್ತಾ? ಹಂಗ ಇಲ್ಲಿ ಇಂದ್ರಂ ವಿಷ್ಣುಂ ಅನ್ನುವಾಗ ಪುನರುಕ್ತಿ ದೋಷ ಬರ್ತಿದ್ರೆ ಇಂದ್ರ ಬೇರೆ ವಿಷ್ಣು ಬೇರೆ ಅಂತ ಹೇಳಿಕ್ ಅವಕಾಶ ಇತ್ತು. ಇಂದ್ರನೇ ವಿಷ್ಣು ಅಂತ ಹೇಳಿಕ್ ಅವಕಾಶ ಇದ್ದಾಗ ಪುನರುಕ್ತಿಯ ಪ್ರಸಕ್ತಿ ಇಲ್ಲ. ಹಿಂಗಾಗಿ ಇಬ್ಬರು ವ್ಯಕ್ತಿಗಳನ್ನು ಹೇಳೋದಿಲ್ಲ, ಒಬ್ಬರೇ ವ್ಯಕ್ತಿಯನ್ನು ಹೇಳ್ತೇವೆ. ಮುಂದಿನ ವಾಕ್ಯ ಅನ್ಯಥಾ ಏಕತ್ವಮೇವ. ಹಂಗ ಪುನರುಕ್ತಿ ಇಲ್ಲದೆ ಇದ್ರೆ ಏಕತ್ವಮೇವ, ಒಬ್ಬನೇ ಅಂತ ತಿಳಿಬೇಕು. ಅಷ್ಟೇ ಅಲ್ಲ, ಯೋ ದೇವಾನಾಂ ನಾಮಧ ಏಕ ಏವ ಚೈತಿ ಉಕ್ತಂ. ಹಿಂದೆ ಹೇಳ್ಬಿಟ್ಟಿವಿ, ಎಲ್ಲಾ ದೇವತೆಗಳ ನಾಮ ಯಾವ ಪರಮಾತ್ಮನಿಗೇನೆ ಅದ ಅಂತ ಹೇಳ್ಬಿಟ್ಟಿದ್ದೇವೆ. ಮುಗಿದೋತು. ಬಹುರೂಪತ್ವಾದ್ ಬಹುವಚನಂಚ ವಿಷ್ಣೋರೇವ ಯುಜ್ಯತೆ. ಎಲ್ಲಾದ್ರೂ ಬಹುವಚನ ಬರ್ತಿದ್ರೆ ಅಲ್ಲೂ ಕೂಡ ಒಬ್ಬನೇ ಭಗವಂತನೇ ಎಲ್ಲ ದೇವತೆಗಳ ನಾಮ ಉಳ್ಳವನಾಗ್ತಾನೆ. ಯಾಕ? ಬಹುವಚನವನಲ್ಲಿ ಕೂಡ್ತದೆ. ಬಹುರೂಪ ಇದ್ದದ್ರಿಂದ, ಭಗವಂತನ ಅನೇಕ ರೂಪಗಳಿದ್ದರಿಂದ ಬಹುವಚನವೂ ಕೂಡಿಸ್ಲಿಕ್ಕೆ ಬರ್ತದ. ಆಯ್ತು, ವಿಷಯ ಮುಗಿತು. ತಸ್ಮಾತ್ ಮುಖ್ಯತೋ ವಿಷ್ಣಾವೇವ ಇಂದ್ರಾದಿ ಶಬ್ದಾಹ. ಅದನ್ನ ಮುಖ್ಯವಾಗಿ ವಿಷ್ಣುವಿನಲ್ಲಿ ಇಂದ್ರಾದಿ ಶಬ್ದಗಳವ. ಅನ್ಯೇಷಾಂ ಉಪಚಾರತಃ, ಉಳಿದವರಿಗೆಲ್ಲ ಅಮುಖ್ಯ ವೃತ್ತಿಯಿಂದ ಹೇಳಬೇಕು. ಇನ್ನ ಹಂಗಾರ ಮತ್ ಇವನ್ ಏನ್ ಕರಿಬೇಕು? ಈಗ ಪ್ರಸಿದ್ಧ ರೂಢಿಯಲ್ಲಿದ್ದ ಇಂದ್ರಿಗೆ ಏನ್ ಕರಿಬೇಕು ಅಂದ್ರ ಮತ್ಸಿ ಮಹಾಮಿಂದ್ರಮಿಂದೋ ಮದಾಯೇ ಇತ್ಯ ಅನ್ಯ ಇಂದ್ರಸ್ಯ ಪೃಥಗೋಕ್ತೇಶ್ಚ. ಅಷ್ಟೇ ಅಲ್ಲ, ಅದೇ ವೇದ ಮಂತ್ರದಲ್ಲಿ ಮುಂದೆ
ಹೇ ವಾಯುದೇವರೇ, ನೀವು ಮಹಾ ಇಂದ್ರ ಅಂದ್ರೆ ಮಹೇಂದ್ರನಿಗೂ ಸಂತೋಷ ಪಡಿಸುತ್ತೀರಿ ಅಂತ ಹೇಳ್ಬಿಟ್ಟದ ಪವಮಾನ. ಅಂದ್ರೆ ಆ ಮಂತ್ರ, ಸಾರಿ, ಆ ವೇದ ಮಂತ್ರ ಮಹೇಂದ್ರನಿಗೂ ಸಂತೋಷ ಪಡಿಸುತ್ತೀರಿ ಅಂತ. ಒಂದು ವೇಳೆ ಇಂದ್ರನಾದ ವಿಷ್ಣುವಿಗೆ ಸಂತೋಷ ಪಡಿಸುತ್ತೀರಿ ಅನ್ನುವಲ್ಲೂ ಇಂದ್ರದೇವರೇ ಬಂದು, ಮಹೇಂದ್ರನಿಗೂ ಸಂತೋಷ ಪಡಿಸುತ್ತೀರಿ ಅನ್ನುವಲ್ಲೂ ಇಂದ್ರ ಬಂದುಬಿಟ್ರೆ ಪುನರುಕ್ತಿ ಇವಾಗ ಬರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಆವಾಗ ಅರ್ಥವನ್ನ ಭೇದ ಮಾಡಬೇಕು. ಇಂದ್ರನಾದ ವಿಷ್ಣು ಅನ್ಬೇಕು, ರೂಢಿಯಲ್ಲಿರುವಂಥವನನ್ನ ಮಹೇಂದ್ರ ಮಹೇಂದ್ರ ಅಂತ ಕರಿಬೇಕು. ಮತ್ಸಿಮಿಂದ್ರಮಿಂದೋ ಪವಮಾನೇತಿ ಪೂರ್ವೋಕ್ತೋ ಇಂದ್ರೋ ವಿಷ್ಣುರೇವೇತಿ ಸಿದ್ಧಂ. ಅದರಿಂದ ಇಂದ್ರ ಶಬ್ದದಿಂದ ವಿಷ್ಣುವನ್ನು, ಮಹೇಂದ್ರ ಶಬ್ದದಿಂದ ಅವನನ್ನು ಕರಿಬೇಕು. ಅಲ್ರಿ, ಈ ಭಗವಂತನಿಗೆ ಇಂದ್ರ ಅಂತ ಕರೆದು ಅವಂಗ ಮಹೇಂದ್ರ ಅಂತ ಕರೆಯೋದು ಹೆಂಗ ಸಾಧ್ಯದ? ಇವ ಸಣ್ಣವಾಗ್ಲಿಲ್ಲ, ಅವ ದೊಡ್ಡವಾಗ್ಲಿಲ್ಲ ಏನು ಅಂದ್ರ ಹಂಗ ಪ್ರಸಂಗ ಬರಂಗಿಲ್ಲ ಅಂದ್ರ, ಮಹತ್ತಂಚ ತಸ್ಯ ಅದಿತಿ ಪುತ್ರತ್ವೇ ಅಗ್ರಜತ್ವ ಮಾತ್ರಂ. ಅವ ಮಹತ್ವ ಮಹಾ ಇಂದ್ರ ಯಾವಾಗ ಆಗ್ಯಾನ? ಅದಿತಿಯ ಮಗನಾಗಿ. ಯಾರೋ ಇಂದ್ರದೇವರು, ಈಗ ರೂಢಿಯಲ್ಲಿ ನಾವು ಕರಿತೀವಲ್ಲ ಶಚೀಪತಿ, ಅವರು ಅದಿತಿಯ ಪುತ್ರನಾಗಿ ವಾಮನನಿಗೆ ಅಣ್ಣನಾಗಿ ಬಂದದ್ದರಿಂದ ಮಹೇಂದ್ರ ಹೊರತಾಗಿ ಅವ್ರು ದೊಡ್ಡವ ಅಂತಲ್ಲ. ಅರ್ಥ ಆಯ್ತಾ? ಅಗ್ರಜತ್ವ ಮಾತ್ರ ನತು ಸಾಮರ್ಥ್ಯ, ಭಾರಿ ಸಾಮರ್ಥ್ಯ ಇತ್ತು ಅಂತಲ್ಲ. ಮಹಾಪೂಜಾಯಾಮಿತಿ ಧಾತು. ಯಾಕ ಮಹಾ ಇಂದ್ರ ಅನ್ನೋಲ್ಲಿ ಮಹಾಶಬ್ದಕ್ಕೆ ಅರ್ಥ ಏನು? ಪೂಜಾಯಾಮ್ ಅಂತ ಅರ್ಥ. ಅವ ಪೂಜ್ಯೋ ಹಿ ಅಗ್ರಜೋ ಭವತಿ. ಅಣ್ಣ ಏನಿದ್ದಾನಲ್ಲ ಅವ ಪೂಜ್ಯ ಅಂತ ಕರೆಸಿಕೊಳ್ತಾನ. ಸರಿ ಹೋತಾ? ವಿಷಯ ಮುಗಿತಾ ಏನಂತ ಹೇಳಿದ್ದು? ಓಕೆ, ರೈಟ್. ಹಂಗಾದ್ರೆ ಮಹೇಂದ್ರ ಶಬ್ದವನ್ನ ಹೆಂಗ್ ಹೊಂದಿಸ್ತೀರಿ ಅಂತ ಕೇಳಿದ್ದಕ್ಕ, ಅವ ಅಣ್ಣ ಇವ ತಮ್ಮ ಅನ್ನೋ ಅರ್ಥದಲ್ಲಿ ಮಾತ್ರ ಪೂಜ್ಯನೇ ಹೊರತಾಗಿ ಉಳಿದ ಅವನಿಗೆ ಇವನ್ ಸಾಮರ್ಥ್ಯ ಬಹಳ ದೊಡ್ಡದ ಅಂತ ಅರ್ಥ ಅಲ್ಲ. ಹಂಗ ಇಂದ್ರದೇವರ ಸಾಮರ್ಥ್ಯ ಇದ್ದು ಮಹೇಂದ್ರ ಅಂತ ಕರ್ಸ್ಕೊಂಡಿದ್ರೆ ವಾಮನಾವತಾರ ಮಾಡೋ ಅವಶ್ಯಕತೆನೇ ಬರ್ತಿದ್ದಿಲ್ಲ. ಬಂದು ಬಲಿಚಕ್ರವರ್ತಿ ಕಡೆಯಿಂದ ದಾನ ಕೊಡಿಸುವಂತ ಪ್ರಸಕ್ತಿ ಬರ್ತಿದ್ದಿಲ್ಲ. ಇನ್ನು ಮುಂದ, ಅಯೋ ವಿವಾಯ ಸಚತಾಯ ದೈವ್ಯ ಇಂದ್ರಾಯ ವಿಷ್ಣು ಸುಕೃತೆ ಸುಕೃತ್ತರಃ ವೇದ ಅಜಿನ್ವತ್ ತ್ರಿದಶಸ್ತ ಆರ್ಯ ಮೃತಸ್ಯ ಭಾಗೇ ಯಜಮಾನವಭಜತ್ ಇತಿ ಇಂದ್ರಸ್ಯ ಪರಮದೈವಂ ಜನಕೋ ಯಜ್ಞಭಾಗಾದಿ ಪ್ರದಾತ ವಿಷ್ಣುರೇವ ಹಿ ಶ್ರೂಯತೆ. ಈ ಮಂತ್ರದಲ್ಲಿ ನಮ್ಗೆ ಏನ್ ತಿಳಿದು ಬರ್ತದ ಅಂದ್ರ, ಇಂದ್ರದೇವರಿಗೆ ಪರಮದೈವನಾಗಿ ಯಾರು? ಈ ಮಂತ್ರ ಅದಿರ್ಲಿ, ಮಂತ್ರ ಓದಿದ್ದೇವೆ. ಅಯೋ ಆಯೋ ವಿವಾಯ ಸಚತಾಯ ದೈವ್ಯ ಇಂದ್ರಾಯ ವಿಷ್ಣು ಸುಕೃತೆ ಸುಕೃತ್ತರಃ ವೇದ ಅಜಿನ್ವತ್ ತ್ರಿದಶಸ್ತ ಆರ್ಯ ಮೃತಸ್ಯ ಭಾಗೆ ಯಜಮಾನ ಭವತ್. ಈ ಮಂತ್ರ, ಈ ಮಂತ್ರದಲ್ಲಿ ನಮ್ಗೇನ್ ಕೇಳಿಸ್ತದ ಅಂತ ಕೇಳಿದ್ರೆ, ಇತಿ ಇಂದ್ರಸ್ಯ, ಇಂದ್ರದೇವರಿಗೆ ಪರಮದೈವಂ, ಭಗವಂತೇನಾಗ್ಯಾನ? ಪರಮದೇವತಾ ಆಗ್ಯಾನ. ಜನಕಃ, ತಂದೆಯಾಗಿದ್ದಾನೆ. ಯಜ್ಞ ಭಾಗಾದಿ ಪ್ರದಾತ, ಆ ಇಂದ್ರದೇವರಿಗೆ ಯಜ್ಞದಲ್ಲಿ ಭಾಗ ಕೊಡುವಂಥವನಾಗಿದ್ದಾನೆ. ವಿಷ್ಣುರೇವ ಹಿ ಶ್ರೂಯತೆ. ಈ ಮಂತ್ರದಿಂದ ನಮಗೆ ಹಿಂಗ ಕೇಳಲ್ಪಡ್ತದೆ. ಯಾಕೆ ಇದನ್ನು ಹೇಳ್ಬೇಕಾಯಿತು? ಇಂದ್ರ ಶಬ್ದವು ಪರಮಾತ್ಮನಲ್ಲಿ ಇದ್ದು ಮಹೇಂದ್ರ ಶಬ್ದವು ಇಂದ್ರದೇವರಲ್ಲಿ ಇದ್ದಾಗ ಮಹಾ ಅನ್ನುವ ಶಬ್ದವು ಹೆಚ್ಚು ಅನ್ನೋ ಅರ್ಥ ಕೊಡ್ತದ ಅಂತ ಕೆಲವರಿಗೆ ತಲೆಯಲ್ಲಿ ಇದ್ರೆ, ಆ ಹೆಚ್ಚಳ ಸಾಮರ್ಥ್ಯದ ಮೂಲಕವಾಗಿ ಅನ್ನುವ ಅಭಿಪ್ರಾಯ ಬಂದಿದ್ರೆ, ಶ್ರೀಮದಾಚಾರ್ಯರು ಮೊದಲು ನಿರಾಕರಣೆ ಮಾಡಿದ್ದು ಮಹಾಂತ ಬಂದದ್ದು ಪೂಜನೀಯ ಅನ್ನೋ ಅರ್ಥದಲ್ಲಿ ಬಂದದ ಹೊರತಾಗಿ ಬಲ ಹೆಚ್ಚಿದ್ದವನು ಅನ್ನೋ ಅರ್ಥದಲ್ಲಿ ಬಂದಿಲ್ಲ. ಯಾಕ? ಅದಿತಿಗೆ ಮಗನಾಗಿ ಇಂದ್ರ ಮೊದಲು ಹುಟ್ಟಿ ವಾಮನ ಕೊನೆಗೆ ಹುಟ್ಟಿದ್ದರಿಂದ, ಅಣ್ಣನು ತಮ್ಮನಿಗೆ ಪೂಜನೀಯನಾಗಿದ್ದರಿಂದ. ಒಂದು ವೇಳೆ ನೀವು ಸಾಮರ್ಥ್ಯದಿಂದಲೇ ಬಲಿಷ್ಠನಾಗಿದ್ದಾನೆ ಇಂದ್ರ ಅಂದ್ರ ಮಹೇಂದ್ರ, ಅದಕ್ಕೆ ಮಹೇಂದ್ರ ಅಂತ ಕರಿತೀವಿ, ಪರಮಾತ್ಮ ಇಂದ್ರ ಅಂತ ಕರಿತೀವಿ ಅನ್ನೋದಾದ್ರೆ ಈ ವೇದ ಮಂತ್ರದ ವಿರೋಧ ಬರ್ತದ. ಆ ವೇದ ಮಂತ್ರದಲ್ಲಿ ಇಂದ್ರನಿಗೆ ಪರಮದೈವ, ಇಂದ್ರನಿಗೆ ತಂದೆ, ಇಂದ್ರನಿಗೆ ಯಜ್ಞದಲ್ಲಿ ಆಹುತಿಯನ್ನು ಕೊಡಿಸುವನು ಅಂತ ಅರ್ಥ ಹೇಳುವ ಮಂತ್ರ ಇದೆ. ಆಗ ಇಂದ್ರದೇವರೇ ಮಹೇಂದ್ರರಾಗಿ ಸಮರ್ಥರಾಗಿದ್ರೆ, ಲೋಕರೂಢಿಯಲ್ಲಿ ಯಾರು ನಾವು ಇಂದ್ರನನ್ನು ಕರಿತೇವೋ ಅವರೇ ಸಮರ್ಥರಾಗಿದ್ರೆ, ಪರಮಾತ್ಮ ಅವನಿಗೆ ದೇವತಾ, ಪರಮದೇವತಾ, ಜನಕ ಮತ್ತು ಯಜ್ಞದಲ್ಲಿ ಆಹುತಿಗಳನ್ನು ಕೊಡಿಸುವನು ಅಂತ ಹೇಗಾಗ್ತಿತ್ತು? ಅದು ಹೊಂದುವುದಿಲ್ಲ. ಆದ್ದರಿಂದ ಏನ್ ಅರ್ಥ ಮಾಡಬೇಕು? ಮಹೇಂದ್ರ ಎಂಬ ಶಬ್ದಕ್ಕೆ ಪೂಜನೀಯ ಅಂತ ಅಷ್ಟೇ ಅರ್ಥ ಮಾಡಬೇಕು. ಮತ್ತು ಇಂದ್ರಶ್ಚ ಯಜಮಾನ, ಇಂದ್ರ ಇಲ್ಲೇನಾಗ್ಯಾನ? ಯಜಮಾನನಾಗ್ಯಾನ. ಯಾರು? ಈ ಯಜ್ಞದಲ್ಲಿ. ಅವನೇನ್ ಕರಿತೀರಿ ನೀವು ದೊಡ್ಡವ ಅಂತ ತಿಳ್ಕೊಂಡು ಹೇಳಿ. ಬೃಹತಿ ಸಹಸ್ರದಲ್ಲಿ ಇಂದ್ರ ಏನಾಗ್ಯಾನ? ಯಜಮಾನ ಆಗ್ಯಾನ. ಮತ್ತವ ಆ ಇಂದ್ರದೇವರಲ್ಲೇ ಪ್ರಾಣದೇವರು ಪರಮಾತ್ಮ ಬಂದು ಕುತ್ಕೊಳ್ತಾನೆ ಈ ಬೃಹತಿ ಸಹಸ್ರ ಕೇಳ್ತಿದ್ದದ್ದು ಅಂದ್ಮೇಲೆ ಅವನ್ ಹೇಳಿ ಬರೋದಿಲ್ಲ. ತಸ್ಮಾತ್ ತತ್ ಪ್ರಸಾದಾತ್ ಅವತಾರಾತ್ ಅಗ್ರಜತ್ವಮೇವ ತಸ್ಯ ಮಹತ್ವಂ. ಆದ್ದರಿಂದ
ತತ್ಪ್ರಸಾದಾತ್ ತಸ್ಮಾತ್ ಆದ್ದರಿಂದ ತತ್ಪ್ರಸಾದಾತ್ ಅವತಾರಾತ್ ಅಗ್ರಜತ್ವಮೇವ ತಸ್ಯ ಮಹತ್ವಂ. ಭಗವಂತನ ಅನುಗ್ರಹದಿಂದಲೇನೆ ಇಂದ್ರ ಹುಟ್ಟಿ ಅಣ್ಣತನವನ್ನ ಪಡ್ಕೊಂಡದ್ದು, ಅಗ್ರಜತ್ವವನ್ನ ಪಡ್ಕೊಂಡದ್ದು. ಸರಿ ಹೋತೇನು? ಗೊತ್ತಾಯ್ತ ವಿಷಯ ಏನಂತ ಹೇಳಿ ಇದ್ದು? ದೇವರ ಅನುಗ್ರಹ ಮಾಡಿದ್ದಕ್ಕೇನೆ ಅದಿತಿಯಲ್ಲಿ ಹಿರಿಯ ಮಗನಾಗಿ ಬಂದ. ಹಿರಿಯ ಮಗನಾಗಿ ಬಂದದ್ದು ಭಗವಂತನ ಅನುಗ್ರಹವೇ, ಬೇರೆದೇನಿಲ್ಲ. ಅದಕ್ಕಾಗಿ ಮಹತ್ವ ಬಂದಿದೆ. ಬಿಡ್ರಿ, ಮತ್ತೊಂದ್ ಮಜಾ ಕೇಳ್ರಿ. ಏನಂತಾರ ಅಂತಂದ್ರ, ಇಂದ್ರದೇವರಿಗೆ ಯಜ್ಞದಲ್ಲಿ ಆಹುತಿಯೇ ಸಿಗುತ್ತಿದ್ದಿಲ್ಲ. ಏನೋ ವಾಯುದೇವರು ಕರ್ಣ ಮಾಡ್ಯಾರ ಅಂತ ಸಿಕ್ಕದಂತ ಮತ್ತೊಂದ್ ಮಂತ್ರ ಹೇಳಿಕತ್ತಾರ ಶ್ರೀಮದಾಚಾರ್ಯ. ಪರಮಾತ್ಮ ಕೊಡಶ್ಯಾನ ಒಂದು, ವಾಯುದೇವರು ಕೊಡಶ್ಯಾರ ಮತ್ತೊಂದು. ಇಂಥವರಿಗೆ ಮಹೇಂದ್ರ ಅಂತ ಹೆಂಗ್ ಕರಿತೀರಪ್ಪ ನೀವು? ಬಹಳ ದೊಡ್ಡ ಇಂದ್ರ ಅಂತ ಕರಿಲಿಕ್ಕೆ ಬರುದಿಲ್ಲ. ಅದ್ ಹೆಂಗ? ಅನ್ಯೇಂದ್ರೋ ಹ್ಯಹಂ ಪ್ರಥಮ ಪಿಬೇಯಮಹಂ ಪ್ರಥಮ ಪಿಬೇಯಮಿತಿ ವಾಯುನಾ ವಿವದಮಾನೌ ಆಜೌ ಪರಾಜಿತೋ ವಾಯುಂ ಪ್ರಸಾದಯಿತ್ವಾ ಚತುರ್ಥೇ ವಾಯುನಾ ಸಹ ಗೃಹತ್ವಮಾಪ. ಏನಾತು ಅಂದ್ರ, ಒಂದು ಯಜ್ಞ ನಡೆದಿತ್ತಂತ. ಎಲ್ಲಾ ದೇವತೆಗಳು ಬಂದ್ರಂತ. ಎಲ್ಲಾ ದೇವತೆಗಳು ಬಂದ ಹೊತ್ನೊಳಗ ಯಜ್ಞ ಮುಗಿದಾಗ ಆ ಯಜ್ಞದಲ್ಲಿ ಸೋಮವನ್ನ ಕೊಡ್ತಾರೆ, ಸೋಮಪಾನ ಮಾಡ್ಲಿಕ್ಕೆ. ವಾಯವಾಯಾಹಿ ದರ್ಶತೆ ಮೇ ಸೋಮಾರಂಕೃತಃ ತೇಷಾಂ ಪಾಹಿ ಶ್ರುಧೀಹವಂ. ಬರ್ತದ ನೋಡ್ರಿ ಮಂತ್ರ. ಇದು ಎಲ್ಲಿ ಬರ್ತದ? ದೇವ್ರ ಪೂಜಾ ಪ್ರಾರಂಭದಲ್ಲೇ ಈ ಮಂತ್ರವನ್ನು ಹೇಳ್ತಿರ್ತಾರೆ. ಯವಾಯಾಹಿ ದರ್ಶತೆ ಮೇ ಸೋಮಾರಂಕೃತಃ. ಹೇ ವಾಯೋ ಆಯಾಹಿ, ಹೇ ವಾಯು ದೇವರೇ ಬರ್ರಿ. ಇಮೇ ಸೋಮ ಅಲಂಕೃತಃ, ಈ ಸೋಮವನ್ನ ಅಲಂಕಾರ ಮಾಡಿಟ್ಟೀವಿ. ರಸಕ್ಕೆ ಏನ್ ಅಲಂಕಾರ ಮಾಡೋದು? ಸೋಮ ರಸ. ಅದು ಸೋಮಕ್ಕೆ ಅಲಂಕಾರ ಮಾಡೀವಿ ಅಂದ್ರ, ಸೋಮಕ್ಕೆ ಅಲಂಕಾರ ಅಂದ್ರ ಆ ಪದಾರ್ಥವನ್ನ ಎಂಥ ಪಾತ್ರೆಗಳಿಗೆ ಹಾಕಿಟ್ಟೀವಿ ಅಂದ್ರ ನೋಡಿದ್ರೆ ಸೋಮರಸ ಭಾರಿ ಚಂದ ಕಾಣಿಸ್ಬೇಕ್ರಿ. ಹಂಗ ನೋಡ್ರಿ, ಏನ್ ಮಾಡಿರ್ತಾರ ಅಂದ್ರ, ಅನ್ನ ಮಾಡೋದು ಮೊದಲಾದ್ ಮಾಡೋದೆಲ್ಲ ಏನ್ ಮಾಡಿರ್ತಾರ? ಹಿತ್ತಾಳೆ ಭಾಂಡ್ಯಾಗೋ ಮತ್ತೊಂದ್ ಭಾಂಡೆ ಮಾಡಿರ್ತಾರ. ನೈವೇದ್ಯಕ್ಕೆ ತಂದಿರೋ ಕಾಲಕ್ಕ ಬೆಳ್ಳಿ ತಟ್ಟ್ಯಾಗ ಚಂದ ಕಾಣ್ಲಿ ಅಂತ ತಂದಿಟ್ಟಿರ್ತಾರಿಲ್ಲ. ಹಂಗಿದ್ದಂಗ ಚಂದ ಕಾಣ್ಲಿ ಅಂತ ತಂದಿಟ್ಟಂಗ ಆ ಸೋಮರಸವನ್ನ ಬಂಗಾರ ಪಾತ್ರೆ ಹಾಕಿಟ್ಟಾರಂತ. ಅದನ್ನ ಪಾನ ಮಾಡ್ಲಿಕ್ ಬಾ ಅಂತ ಕರೆದಾರು. ಅಂದ್ಮೇಲೆ ಸೋಮಪಾನ ಮಾಡ್ಲಿಕ್ಕೆ ಕರೆದಂತ. ಎಲ್ಲಾ ದೇವತೆಗಳು ನಾ ಮೊದಲು ಪಾನ ಮಾಡ್ತೀನಿ, ನಾ ಮೊದಲು ಪಾನ ಮಾಡ್ತೀನಿ. ನೀ ಮೊದ್ಲು ಆಗಂಗಿಲ್ಲ, ಸ್ಪರ್ಧಾ ಮಾಡ್ರಿ. ಸ್ಪರ್ಧೆ ಒಳಗೆ ಯಾರು ಗೆಲ್ತಾರ ಅವ್ರು ಮೊದ್ಲು ಪಾಡ್ರಿ ಅಂತ. ಸರಿ ಅಂತ ಹೇಳಿ ಸ್ಪರ್ಧೆ ಆಯ್ತು. ಯಥಾ ಪ್ರಕಾರ ಎಲ್ಲಾರು ಹಿಂದುಳಿದ್ರು, ವಾಯುದೇವರು ಮುಂದೆ ಬಂದ್ರು. ಅವ್ರು ಮೊದಲು ಪಾನ ಮಾಡಿದ್ರು. ಮೊದಲನೇ ದಿವಸ ಇಂದ್ರದೇವ್ರು ಹೋಗಿ ಕೇಳಿದ್ರಂತ, ಸರ್ ನಮಗೂ ಒಂದ್ ಸ್ವಲ್ಪ ಕೊಡ್ರಿ ಸರ್, ನೀವೊಬ್ಬರೇ ಕುಡಿಲಿಕ್ಕೆ ಹೋಗ್ಬೇಡ್ರಿ, ಇಲ್ಲ ಹೋಗಂದ್ಬಿಟ್ರು. ಒಂದನೇ ದಿವಸ ಕ್ಯಾನ್ಸಲ್ ಆಗ್ಬಿಡ್ತಾರೆ ಸೋಮಪಾನ ಮಾಡೋದು. ಎರಡನೇ ದಿವಸ ಬಂದ್ರಿ, ಇವತ್ತರ ಕೊಡ್ತೀರಾ, ನೀವೇ ಗೆದ್ದೀರಿ ಅಂತ ಒಪ್ಪಗೋತಿ, ಇವತ್ತರ ಕೊಡ್ತೀರಾ ಸೋಮಪಾನ ಮಾಡ್ಲಿಕ್ಕೆ ನಮಗ, ಇಲ್ಲ ಹೋಗೋನು. ಮೂರನೇ ದಿವಸ ಕ್ಯಾನ್ಸಲ್ ಆಗ್ಬಿಡ್ತು. ನಾಲ್ಕನೇ ದಿವಸ ಮತ್ತೆ ಬಂದ್ರಂತ ವಾಯುದೇವ್ರು, ಇರ್ಲಿ ಬಿಡ್ರಪ್ಪ ತಗೊಳ್ರಿ, ನೀವು ತಗೊಳ್ರಿ ಅಂತ. ನಾಲ್ಕನೇ ದಿವಸ ಅವರಿಗೆ ಸೋಮಪಾನ ಕೊಟ್ರಂತ. ಒಂದು ವೇಳೆ ಇಂದ್ರದೇವರು ಸಮರ್ಥರಾಗಿದ್ರೆ ವಾಯುದೇವರ ಜೊತೆ ಕಾಂಪಿಟೇಷನ್ ಅಲ್ಲಿ ಗೆದ್ದು ಅವರೇ ಮೊದಲು ಕುಡಿಬೇಕಾಗಿತ್ತಲ್ಲ ಅಂತ ಮತ್ತೆ ಮಂತ್ರ ತಂದಿಲ್ಲ. ಅರ್ಥ ಆಯ್ತಾ ಹೇಳಿದ್ದೇನಂತ? ನೋಡ್ರಿ, ಅನ್ಯ ಇಂದ್ರೋ ಮಂತ್ರ ಭಾಷೆ ನೋಡ್ಬಿಡ್ರಿ. ಅನ್ಯ ಇಂದ್ರೋ ಹಿ ಅಹಂ ಪ್ರಥಮಃ ಪಿಬೇಯಂ, ಅಹಂ ಪ್ರಥಮಃ ಪಿಬೇಯಂ. ನಾ ಮೊದಲು ಕುಡಿತೀನಿ ಇತಿ ವಾಯುನಾ ವಿವದಮಾನಃ. ವಾಯುದೇವ್ರ ಜೊತೆಗೆ ವಿವಾದ ಮಾಡ್ತಾ ಆಜೌ ಅಂದ್ರೆ ಸ್ಪರ್ಧೆಯಲ್ಲಿ ಪರಾಜಿತ, ಸೋತು. ವಾಯುಂ ಪ್ರಸಾದಯಿತ್ವ, ವಾಯುದೇವರನ್ನ ಸಂತೋಷಗೊಳಿಸಿ. ಚತುರ್ಥೇ ನಾಲ್ಕನೇ ದಿವಸದಲ್ಲಿ ವಾಯುನಾ ಸಹ ಗೃಹತ್ವಮಾಪ, ವಾಯುದೇವರ ಜೊತೆಗೆ ತೆಗೆದುಕೊಂಡಾರ. ಸೋಮಪಾನ ಮಾಡಿದ್ರು. ತಿಳಿತೇನೋ ವಿಷಯ? ಅರ್ಥ ಆತಿಲ್ಲೋ? ಸರಿ, ಮುಂದ ಹಂಗಾರ ಮತ್ತೆ ವಿಷ್ಣುವಿನ ಪರಿಸ್ಥಿತಿ ಏನು? ವಿಷ್ಣುಸ್ತು ಕ್ರತುಂ ಸಚಂತ ಮಾರುತಸ್ಯ ವೇದ ಸಹ ಇತಿ ವಾಯೋರಪಿ ವಿಧಾತ ಶ್ರೂಯತೆ. ಪರಮಾತ್ಮನ ಪ್ರಸಂಗ ಹಿಂಗಿಲ್ಲ. ಅವ ವಾಯುದೇವರಿಗೇನೇ ಕೊಟ್ಟವನು ಅಂತದಲ್ಲಿ ಮಂತ್ರದಾಗ. ವಾಯುದೇವರಿಗೇನೆ ಕೊಟ್ಟವನು ಅಂತದ. ಇಂದ್ರದೇವರು ವಾಯುದೇವರ ಕಡೆಯಿಂದ ಪಡೆದವರು, ವಾಯುದೇವರು ಪರಮಾತ್ಮನ ಕಡೆಯಿಂದ ಇಸ್ಕೊಂಡವ್ರು. ಹಿಂಗದ ಅಂದ್ಮೇಲೆ ಪರಮಾತ್ಮನಿಗೆ ಇಂದ್ರತ್ವ ಕೂಡ್ತದ, ಇವರಿಗೆ ಮಹೇಂದ್ರತ್ವ ಕೂಡಂಗಿಲ್ಲ. ಇಷ್ಟು ವ್ಯವಸ್ಥೆ. ಸರಿ ಆಯ್ತೇನ್ರಿ? ದುಧಾಯ ಧಾರಣ ಪೋಷಣೆಯೋ ಇತಿ ಧಾತೋ ವಿಶೇಷೇಣ ಧಾರಣ ಪೋಷಣಕರ್ತ ಇತಿ ವೇದಾಃ. ತಸ್ಮಾತ್ ಭಗವತಃ ಏವ ಏತದ್ ಯಶಃ ಬೃಹತ್ ಉಕ್ತಾದಿಕಂ. ಅದರಿಂದ ಧಾತಾಂತದ ಲಿಂಗದ ಮಾರುತಸ್ಯ ವೇಧಸಃ ಅಂತದ. ವೇಧಸಃ ಅನ್ನೋ ಶಬ್ದ ಇಟ್ಟುಕೊಂಡು ಡುಧಾಯ ಧಾರಣ ಪೋಷಣೆಯೋ ಅಂತ ಧಾತು ಇಟ್ಟುಕೊಂಡು ಧಾರಣ ಪೋಷಣ, ವಾಯುದೇವರಿಗೂ ಕೂಡ ಧಾರಣೆಯನ್ನ ಪೋಷಣೆಯನ್ನ ಮಾಡಿದವರು ಪರಮಾತ್ಮ ಅಂತ ತಿಳಿದುಕೊಳ್ಳ್ರಿ. ಇಷ್ಟು ಹೇಳಿ ಈ ಬೃಹತಿ ಸಹಸ್ರದಲ್ಲಿ ಹೇಳಲಾಗಿರುವಂತಹ ಯಶಸ್ಸು ವಿಷ್ಣುವಿನದ್ದೇ ಹೊರತಾಗಿ ಬೇರೆಯವರದಲ್ಲ. ಸೊ ಅವನೇ ಇಂದ್ರ ಶಬ್ದವಾಚ್ಯ ಅಂತ ಹಿಂಗ ತಿಳಿಸಿಕೊಟ್ರು. ಇಷ್ಟು ಭಾಷ್ಯ.
ಭಾಷ್ಯದಲ್ಲಿ ಏನೇನು ಬಂತು ಏನೇನಾತು ಅಂತನ್ನೋದನ್ನ ಈಗ ಮುಂದೆ ಆ ಶ್ಲೋಕದಲ್ಲಿ ಪ್ರಮಾಣವನ್ನು ಕೊಟ್ಟು ಉದಾಹರಣೆ ಮಾಡ್ತಾರೆ. ಸರಿ, ಒಂದ್ಸರ್ತಿ ನಾವು ರಿಕಲೆಕ್ಟ್ ಮಾಡ್ಕೊಂಬೋಣ ಅಂತ. ಏನ್ ರಿಕ್ಯಾಪ್ ಮಾಡ್ಕೋಣ ಅಂತಂದ್ರೆ, ಇಷ್ಟೊತ್ತೇನು ನಾವೊಂದು ಅರ್ಧ ಗಂಟೆ ಹೊತ್ತೇನು ಓದಿದ್ವಲ್ಲ ಈಗ ಈ ಭಾಷ್ಯ ಭಾಗ, ಇದರ ಉದ್ದೇಶ ಏನು? ಶ್ರೀಮದಾಚಾರ್ಯರಿಗೆ ಹೇಳಿಕ್ ಹೊರಟ ಅಭಿಪ್ರಾಯ, ಈ ಭಾಷ್ಯದ ಉದ್ದೇಶ, ಆಚಾರ್ಯರ ಅಭಿಪ್ರಾಯವೇನು ಅಂದ್ರೆ, ಬೃಹತಿ ಸಹಸ್ರದಲ್ಲಿ ಬಂದಿರುವ ಇಂದ್ರ ಶಬ್ದವನ್ನು ಪರಮಾತ್ಮನಲ್ಲಿಯೇ ಸಮನ್ವಯ ಮಾಡಬೇಕು ಅನ್ನುವ ಉದ್ದೇಶ ಇದೆ ಅವರಿಗೆ, ಆಚಾರ್ಯರಿಗೆ. ಅದಕ್ಕಾಗಿ ಅವರು ಯಾವ ಯಾವ ಯುಕ್ತಿಗಳನ್ನ, ಯಾವ ಯಾವ ಪ್ರಮಾಣಗಳನ್ನ ಉದಾಹರಿಸಬೇಕು ಆ ಎಲ್ಲ ತರಹದ ಪ್ರಮಾಣಗಳನ್ನ ಉದಾಹರಿಸಿ ಬಿಡುತ್ತಾರೆ. ಉದಾಹರಿಸುವಾಗ ಜೊತೆಗೆ ಪ್ರಮಾಣಗಳ ಮೇಲೆ ಬರುವ ಆಕ್ಷೇಪಗಳನ್ನ ಪರಿಹಾರ ಮಾಡ್ತಾರೆ. ನಮಗ ಎಲ್ಲಿ ಮಿಸ್ಟೇಕ್ ಆಗ್ತದ, ತಪ್ಪಿ ಹೋಗ್ತದ ಅಂತಂದ್ರೆ, ಮಿಸ್ ಆಗ್ತದ ಅಂದ್ರೆ ಪ್ರಮಾಣಗಳ ಉದಾಹರಣೆವರೆಗೂ ನಮ್ ಬುದ್ಧಿ ಗ್ರಹಣ ಮಾಡ್ತದೆ. ಅದರ ಮೇಲೆ ಪ್ರಶ್ನೋತ್ತರಗಳು ಬಂದ ಕೂಡಲೇ ನಮ್ ಬುದ್ಧಿ ಗ್ರಹಣ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ಟಾಪ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಾವೇನ್ ಮಾಡೋಣ ಅಂತ, ಮೇಲಿನ ಪ್ರಶ್ನೋತ್ತರಗಳನ್ನೆಲ್ಲವನ್ನ ಸೈಲೆಂಟ್ ಮಾಡಿ, ಸೈಕಾಲಜಿ ಒಳಗಿನ ಪಿ ಸೈಲೆಂಟ್ ಮಾಡಿದಂತೆ ಸೈಲೆಂಟ್, ಹೌದಿಲ್ಲ? ಮತ್ತೆ ಕ್ಯಾ ಬಾತೆ ಅದಕ್ಕೆ ನಾ ಇಂಗ್ಲಿಷ್ ಬರ್ದಂತ ಹೇಳಿ ಕಷ್ಟ ಅದಕ್ಕೆ ಸೈಕಾಲಜಿ ಒಳಗಿನ ಪಿ ಸೈಲೆಂಟ್ ಮಾಡಿದಂತೆ ಮೇಲಿನ ಪ್ರಶ್ನೋತ್ತರಗಳನ್ನ ಸೈಲೆಂಟ್ ಮಾಡಿಬಿಟ್ಟು ಸೈಕಾಲಜಿ ಮಾತ್ರ ತಿಳ್ಕೋಣ ಅಂತ. ಏನ್ ಸೈಕಾಲಜಿ ಅಂತಂದ್ರೆ, ಇಂದ್ರ ಶಬ್ದ ಅದು ಯಾಕಾಗಿ ಭಗವಂತನನ್ನ ಹೇಳ್ತದ ಅಂತಂದ್ರೆ, ಮೊದಲು ಅನೇಕ ವೇದ ಮಂತ್ರಗಳಲ್ಲಿ ಭಗವಂತನಿಗೆ ಇಂದ್ರ ಎಂದು ಕರೆಯಲಾಗಿದೆ. ಸಹಜವಾಗಿ ಪ್ರಯೋಗದ ಇಂದ್ರ ಎಂಬುವಂತಹದ್ದು ನಂಬರ್ 1. ಅಂದ್ರೆ 16 ವೇದಗಳು ಕಂಠತಃ ಭಗವಂತನನ್ನ ಇಂದ್ರ 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 ಅಂತ ಕರೆದಾಗ ನೀವಲ್ಲಗಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಂಬರ್ 1. ಎರಡನೆಯದ್ದು, ಸ್ವಯಂಭುವ ಮನ್ವಂತರದಲ್ಲಿ ಭಗವಂತ ಇಂದ್ರನಾಗಿದ್ದರಿಂದಲೂ ಇಂದ್ರ ಅಂತ ಕರೀಲಿಕ್ಕೆ ಅವಕಾಶ ಅದ. ಈಗ ಯಾರು ಇಂದ್ರ ಆಗಿಲ್ಲ, ಈಗ ಉದಾಹರಣೆಗೆ ಅಲ್ರಿ ನಿಮ್ ಹೆಸರನ್ನು ನಾವು 10 ಸಲ ಇಂದ್ರ ಅಂತ ಕರಿತೀವಿ, ಹಂಗಾರೆ ನೀವು ಇಂದ್ರ ಆಗ್ತೀರ ಅಂದ್ರೆ ನಾವ್ ಯಾವ ಇಂದ್ರ ಆಗ್ಬೇಕ್ರಿ ಸ್ವಾಮಿ? ನಮ್ಗೆ ಇಂದ್ರ ಪದವಿನೂ ಇಲ್ಲ, ಇಂದ್ರ ಅಂತ ಕರೆದದ್ದು ಇಲ್ಲ, ನೀವು ಕರೆದ್ರೂ ಆಗುದಿಲ್ಲ. ಅಂದಮೇಲೆ ಎರಡು ಅನುಕೂಲ ಆಯ್ತು ಶ್ರೀಮದಾಚಾರ್ಯ ಹೇಳಿಕ್ಕೆ. ಒಂದು, ಸ್ವಯಂಭುವ ಮನ್ವಂತರದಲ್ಲಿ ಇಂದ್ರನಾಗಿದ್ದರಿಂದ ಇಂದ್ರ ಅಂತ ಕರೀರಿ, ವೇದಗಳು ಅನೇಕ ಬಾರಿ ಇಂದ್ರ ಅಂತ ಕರೆದಿದ್ರಿಂದಲೂ ಇಂದ್ರ ಅಂತ ಕರೀರಿ. ಆ ಇಂದ್ರ ಧಾತು ತೆಗೆದಾಗ, ಇಂದ್ರ ಶಬ್ದ ನಿಷ್ಪತ್ತಿ ತೆಗೆದಾಗ ಏನ್ ಬರ್ತದ? ಪರಮ ಐಶ್ವರ್ಯ ಅಂತನೂ ಅರ್ಥ ಬರ್ತದ. ಇನ್ನು ಯಾರಲ್ಲಿ ಅಂಥ ಐಶ್ವರ್ಯ ಇರೋದಿಲ್ವೋ ಅವನೇ ಇಂದ್ರ ಆಗ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಮೂರನೇದ್ದು, ಈ 3 ಕಾರಣಗಳಿಂದಲೂ ಕೂಡ ಇಂದ್ರ ಶಬ್ದವನ್ನ ಭಗವಂತನಲ್ಲಿ ಹೇಳಬೇಕು. ಮತ್ತೊಂದು ಕಾರಣ ಏನು ಅಂದ್ರೆ, ಯೋ ದೇವಾನಾಂ ನಾಮಧ ಏಕ ಇವ, ಎಲ್ಲಾ ದೇವತೆಗಳ ನಾಮವನ್ನು ಹೊತ್ತುಕೊಂಡು ಒಬ್ಬನೇ ಕೂತಾನ ಅಂತ ಹೇಳೋ ಮತ್ತೊಂದು ಶ್ರುತಿ ಅದ. ಸರಿನಾ? 4 ಆಯ್ತು. 5ನೇ ಪಾಯಿಂಟ್ ಏನು ಅಂದ್ರೆ, ಇವನಿಗೆ ಇಂದ್ರ, ಇನ್ನೊಬ್ಬನಿಗೆ ಮಹೇಂದ್ರ ಅಂತ ಕರಿಬೇಕು. ಇವನಿಗೆ ಇಂದ್ರ, ಮತ್ತೊಬ್ಬನಿಗೆ ಮಹೇಂದ್ರ ಅಂತ ಕರಿಬೇಕು. ಶಚೀಪತಿಗಳಾಗಿದ್ದವರು ಯಾರ ಅವತಾರ ಅರ್ಜುನವೆನಿಸಿದೋ ಅಂಥವರನ್ನ ಮಹೇಂದ್ರ ಅಂತ ಕರಿಬೇಕು. ಇವನಿಗೆ ಮಾತ್ರ ಇಂದ್ರ ಅಂತ ಕರಿಬೇಕು. ಅಲ್ರಿ, ನೀವು ಹಿಂಗ್ ಬೈಫರ್ಕೇಟ್ ಮಾಡಿದ ಕೂಡ್ಲೆ ಏನಾಯ್ತು ಅಂತ ಕೇಳಿದ್ರೆ, ಶಬ್ದದಲ್ಲಿ ನಮಗೆ ಗದ್ದಲ ಹುಟ್ಟಿಸ್ತಲ್ಲ. ಮಹೇಂದ್ರ ಇಂದ್ರ ಅನ್ನೋ ಶಬ್ದ ಹುಟ್ಟಿಸಿದ ಕೂಡ್ಲೆ ಇಂದ್ರ ಸಣ್ಣವನಾದ, ಮಹೇಂದ್ರ ದೊಡ್ಡವನಾದ ಅನ್ನೋ ಒಂದು ಭ್ರಾಂತಿ ಬರ್ತದಲ್ಲ. ಅಂದ್ರೆ ಅದನ್ನ ಪರಿಹರಿಸ್ತಾರೆ. ಇವ ಮಹೇಂದ್ರ ಅಂತ ಕರೆಸಿಕೊಂಡದ್ದು ಗೌರವಕ್ಕೆ ಪಾತ್ರನಾದದ್ದಕ್ಕೆ ಹೊರತಾಗಿ ಸಾಮರ್ಥ್ಯದಿಂದಲ್ಲ. ಹೆಂಗ ಗೌರವಕ್ಕೆ ಪಾತ್ರನಾಗ್ಯಾನ? ಪರಮಾತ್ಮನಿಗೆ ಅಣ್ಣನೆನಿಸಿದ್ದರಿಂದ ಇವನನ್ನ ಮಹೇಂದ್ರ ಅಂತ ಕರೆದಿದ್ದೀವಿ. ಸರಿ ಆಯ್ತಾ? ಒಂದು ವೇಳೆ ಇವನು ಮಹೇಂದ್ರ ಅಂತ ಕರೆಸಿಕೊಂಡದ್ದು ನಿಜವಾಗಲೂ ಭಾರೀ ಸಮರ್ಥನಾಗಿದ್ದ ಅಂತಾಗಿದ್ದರೆ, ವಾಯುದೇವರ ಜೊತೆಗೆ ಸ್ಪರ್ಧೆಯಲ್ಲಿ ಸೋತು 3 ದಿನಗಳು ಅವರಿಗೆ ಸೋಮಪಾನಕ್ಕೆ ಅವಕಾಶ ಸಿಗದೆ 4ನೇ ದಿವಸ ಅವಕಾಶ ಸಿಕ್ಕಿದೆ. ಇದೇನ್ ತೋರಿಸ್ತದ? ಅವರ ಮಹೇಂದ್ರತ್ವವು ಔಪಚಾರಿಕ ಹೊರತಾಗಿ ಮುಖ್ಯ ಅಲ್ಲ. ಹಂಗಾರೆ ಇಂದ್ರ ಅಂತ ಕರೆಸಿಕೊಂಡ ಇವನಿಗೂ ಅದೇ ಪರಿಸ್ಥಿತಿ ಇದೇನು ಪರಮಾತ್ಮನಿಗೆ ಅಂದ್ರೆ, ಇವರು ವಾಯುದೇವರಿಗೇನೇ ಸೋಮಪಾನ ಮಾಡ್ಲಿಕ್ಕೆ ಕೊಡುವಂಥವರಾದ್ದರಿಂದ ಯಾವ ಸಮಸ್ಯೆಗಳು ಇಲ್ಲ. ಬೃಹತಿ ಸಹಸ್ರದಲ್ಲಿ ಹೇಳಲಾದ ಇಂದ್ರ ಪರಮಾತ್ಮನೇ, ಬೃಹತಿ ಸಹಸ್ರದ ತುಂಬಿರುವಂತಹದ್ದು ಅವನದ್ದೇ ಯಶಸ್ಸು ಅಂತ ಇಷ್ಟ ಅರ್ಥ. ಸಾಕಲ್ಲ ನಮಗೆ ಇಷ್ಟು ತಿಳ್ಕೊಂಡ್ರೆ ಮುಂದೆ ಹೋಗೋಣಂತ. ಋಕ್ ಸಹಸ್ರಾತ್ಮಕಂ ವಿಷ್ಣೋ ಯಶ ಇಂದ್ರಾಭಿದಸ್ಯಹಿ. ಋಕ್ ಸಹಸ್ರಾತ್ಮಕಂ, 1000 ಮಂತ್ರಗಳಿರುವಂತಹ ಇದೇನು ಬೃಹತಿ ಇದೆ, ಇದು ವಿಷ್ಣೋ ಯಶಃ, ಭಗವಂತನ ಯಶಸ್ಸನ್ನು ಹೇಳ್ತದೆ. ಇಂದ್ರಾಭಿದಸ್ಯ, ಇಂದ್ರ ಎಂಬ ಹೆಸರಿರುವ ಪರಮಾತ್ಮನ. ಇಂದ್ರೋ ಹಿ ಪ್ರಥಮೋ ವಿಷ್ಣು ಯಜ್ಞನಾಮ ಜಗತ್ಪತಿ.
ಇಂದ್ರ ಪ್ರಥಮೋ ಇಂದ್ರ, ಮೊಟ್ಟ ಮೊದಲನೇ ಇಂದ್ರ ಯಾರು? ವಿಷ್ಣು, ವಿಷ್ಣುವೇನೆ. ಏನು? ಯಜ್ಞನಾಮ, ಯಜ್ಞ ಎಂಬ ಹೆಸರಿನ ಜಗತ್ಪತಿಯಾದವನಿಗೇನೆ. ತತ್ಪ್ರಸಾದಾತ್, ಅವನ ಅನುಗ್ರಹದಿಂದ, ಅಥ ಇಂದ್ರತ್ವಂ ದ್ವಾದಶಾನ್ಯೇ ಪ್ರಪೇದಿರೆ, ಇನ್ನು ಉಳಿದ 12 ಜನ ಇಂದ್ರರು ಪಡೆದುಕೊಂಡ್ರು. ಅಲ್ರಿ ಆಚಾರ, ಅವಾಗಿಂದ 12 ಇಂದ್ರ ಅಲ್ಲಿಗೆತಿರಿ. 14 ಮನ್ವಂತರಗಳು ಒಬ್ಬ ಪರಮಾತ್ಮನ ಇಂದ್ರ ಆಗ್ಯಾನ, ಮುಗಿದು ಹೋತು. ಅವನ ಅನುಗ್ರಹದಿಂದ 13 ಮಂದಿ ಆಗ್ಬೇಕಲ್ಲ ಅಂತಂದ್ರ ಇಲ್ಲೊಂದು ರಹಸ್ಯ ಅದ. ಏನ್ ರಹಸ್ಯ? ಈ ರಹಸ್ಯ ಅನಿತರ ಸಾಧಾರಣವಾದ ರಹಸ್ಯ, ಇನ್ಯಾರಿಗಿಲ್ಲ, ಇನ್ಯಾರಿಗೂ ಈ ಮಹತ್ವ ಇಲ್ಲ. ಪುರಂದರಸ್ತು ಏಕ ಏವ. ನೋಡ್ರಿ ವಾಕ್ಯ ನೋಡ್ರಿ. ಇಂದ್ರ ಈಗೇನು ಪುರಂದರ ಅಂತ ಕರ್ಸ್ಕೊಂಡು ಒಬ್ಬನೇ ವಾಸುದೇವ ಪ್ರಸಾದತಃ, ಭಗವಂತನ ಅನುಗ್ರಹದಿಂದ ದ್ವಿವಾರಂ ಇಂದ್ರತಾಮಾಪ, 2 ಬಾರಿ ಇಂದ್ರ ಪದವಿಯನ್ನ ಆಳಿದ್ದಾನೆ. ತಸ್ಮಾತ್ ದ್ವಾದಶೇವತೆ ಅಂದ್ರೆ 12 ಆದ್ರಲ್ಲ, 13 ಹೆಂಗಾದ್ರು ಅಂತ ಶ್ರೀಮದಾಚಾರ್ಯ ಪ್ರಶ್ನೆ. ಏನು ಅಂದ್ರೆ 6ನೇ ಮನ್ವಂತರ ಚಾಕ್ಷುಷ ಮನ್ವಂತರ ಅಂತ ಕರೆಸಿಕೊಳ್ಳುತ್ತದೆ. 7ನೇ ಮನ್ವಂತರ ವೈವಸ್ವತ ಮನ್ವಂತರ ಅಂತ ಕರೆಸಿಕೊಳ್ಳುತ್ತದೆ. 6ನೇ ಮನ್ವಂತರವಾದ ಚಾಕ್ಷುಷ ಮನ್ವಂತರದಲ್ಲಿ ಇದ್ದ ಇಂದ್ರನ ಹೆಸರು ಮಂದ್ರದ್ಯುಮ್ನ. 7ನೇ ಮನ್ವಂತರದಲ್ಲಿ ಈಗಿರುವಂತಹ ಇಂದ್ರನ ಹೆಸರು ಪುರಂದರ. ಈಗೇನು ಇಂದ್ರ ಪದವಿಯಲ್ಲಿ ಇದ್ದಾರೆ ಇವರೇ ಹಿಂದಿನ ಮನ್ವಂತರದಲ್ಲೂ ಇದ್ರು, ಈ ಮನ್ವಂತರದಲ್ಲೂ ಇದ್ದಾರೆ. 2 ಮನ್ವಂತರಗಳ ಕಾಲ ಇಂದ್ರ ಪದವಿಯನ್ನ ಆಳಿದ ಯೋಗ್ಯತೆ ಇರುವ ವ್ಯಕ್ತಿ ಅವನೇ ಅರ್ಜುನ. ಅವರೇ ಟೀಕಾಕೃತ್ಪಾದರು. ಏನ್ ದೊಡ್ಡ ಯೋಗ್ಯತೆ ಆದ ವಿಚಾರ ಮಾಡ್ರಿ. ಟೀಕಾಕೃತ್ಪಾದರಲ್ಲಿ ಎಷ್ಟು ದೊಡ್ಡ ಯೋಗ್ಯತೆ ಆದ. ಏನ್ ದೊಡ್ಡ ಯೋಗ್ಯತೆ ಆದ? ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅವರಿಗೆ? ಏನ್ ಜವಾಬ್ದಾರಿ ಏನದ? 2 ಮನ್ವಂತರಗಳು ಅಂದ್ರೆ 71 ಮಹಾಯುಗಗಳು. 71 ಅಂದ್ರೆ ಎಷ್ಟಾತ್ರಿ? 7 14 ಅಂದ್ರೆ 142 ಮನ್ವಂತರಗಳ ಕಾಲ. 142 ಮನ್ವಂತರಗಳ ದೀರ್ಘಕಾಲ ಒಬ್ಬ ವ್ಯಕ್ತಿ ಇಂದ್ರ ಪದವಿಯಲ್ಲಿ ಕೂತಿರ್ತಾನ ಅಂತಂದ್ರ ಕೆಪಾಸಿಟಿ ಇಲ್ಲಾರ್ದು ಕೂಡಿಸ್ತಾರೆ ಏನ್ರಿ ಅವ್ರಿಗೆಲ್ಲರ? ಊಹಾ ಮಾಡ್ಕೋತೀರಾ ನೀವೆಲ್ರ ಏನಂತ ಹೇಳಿ? ಅಲ್ಲ ಸಾರಿ, ಮನ್ವಂತರ ಅಲ್ಲ, ಯುಗಗಳು. 2 ಯುಗಗಳು 142 ಬಾರಿ ಮಹಾಯುಗಗಳು ತಿರುಗಬೇಕು. ಗೊತ್ತಾಯ್ತು ಹೇಳಿದೆ ಅಂತ ಹೇಳಿ ಬರೆದಿಟ್ಕೊಳ್ರಿ. 71 ಬಾರಿ ಮಹಾಯುಗ, 71 ಬಾರಿ ಮಹಾಯುಗ ಆವೃತ್ತಿ ಆಗಬೇಕು. ಅಂದ್ರೆ ಕೃತತ್ರೇತಾದ್ವಾಪರ ಕಲಿನೂ ಹಿಡ್ಕೊಂಡು ಕೃತತ್ರೇತಾದ್ವಾಪರ ಕಲಿ ಅಂತ 4 ಯುಗಗಳು ತಿರುಗಿದ್ರೆ ಒಂದು ಮಹಾಯುಗ. 4 ಯುಗಗಳು ತಿರುಗಿದ್ರೆ ಒಂದು ಮಹಾಯುಗ. 4 ಗುಣಿಸು 71 71 ಪ್ಲಸ್ 71 ಇಸ್ ಈಕ್ವಲ್ ಟು 142. 142 ಬಾರಿ ಮಹಾಯುಗಗಳು ತಿರುಗುವಷ್ಟು ದೀರ್ಘಗಳ ಕಾಲ ಒಬ್ಬ ವ್ಯಕ್ತಿ ಆ ಪೋಸ್ಟ್ ಮೇಲೆ ಕೂಡ್ತಾರ ಅಂತಂದ್ರ ಅಷ್ಟು ಶಕ್ತಿ ಅದಂತ ತಾನೇ ಅವ್ರಿಗೆ ಕೂಡಿಸಿದ್ದವ್ರನ್ನ. ಮಿಸ್ಟರ್ ಸರಾಫ್, ಅರ್ಥ ಆಯ್ತಾ ವಿಷಯ ಏನಂತ ಹೇಳಿ? 4 ಯುಗಗಳು ತಿರುಗಿದಾಗ ಒಂದು ಮಹಾಯುಗ, ಇದು ಗುಣಿಸು 71 ಆದ್ರೆ ಒಂದು ಮನ್ವಂತರ. ಅಂಥ 71 ಕೂಡಿಸಿದ್ರೆ 142 ಬಾರಿ ಮಹಾಯುಗಗಳು. ಎಷ್ಟು ದೀರ್ಘಕಾಲ ಇಂದ್ರದೇವರ ಪದವಿಯನ್ನಾಳಿದ್ದು. ಅಷ್ಟು ಸಮರ್ಥರಾದದ್ದಕ್ಕೇನೆ ಶ್ರೀಮದಾಚಾರ್ಯರು ನೀನೇ ನಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕು ಅಂತ ಇಂದ್ರದೇವರನ್ನ ಕರೆದು ಕೂಡಿಸ್ಯಾರ. ಇದೀಗ ಅರ್ಥ ಆಗ್ತದೆ ಟೀಕಾಕೃತ್ಪಾದರು ಯಾಕೆ ಬಂದ್ರು ಅಂತ ತಿಳ್ಕೊಂಡ್ರಿ. ಓಕೆನಾ? ದ್ವಿವಾರಮಿಂದ್ರತಾಮಾಪ ತಸ್ಮಾತ್ ದ್ವಾದಶತೆ ಪರೇ ಅಗ್ರಜತ್ವಾದಿತ್ಯಾಂತು ಮಹೇಂದ್ರೋ ನಾಮ ಚಾಭವತ್. ಅವರಿಗೆ ಮಹೇಂದ್ರ ಅಂತ ಹೆಸರು ಬಂತು. ಯಾಕ? ಅಗ್ರಜತ್ವಾದಿತ್ಯಾಂತು, ಅದಿತಿಯಲ್ಲಿ ಮೊದಲು ಹುಟ್ಟಿ ಬಂದ್ರಿಂದ ಅಗ್ರನಾಗಿದ್ದಾರ, ಮಹೇಂದ್ರ ಅಂತ ಕರೆಸ್ಕೊಂಡಾರ. ಮಹಾವ್ರತಂ ಕರ್ಮ ಕೃತ್ವ, ಮಹಾವ್ರತವೆಂಬ ಕರ್ಮವನ್ನ ಮಾಡಿ, ನಾಮ್ನಾ ಮಹೇಂದ್ರಕಃ. ಅಷ್ಟೇ ಅಲ್ಲ, ಮಹಾವ್ರತವನ್ನ ಮಾಡಿದ್ರೂ ಮಹೇಂದ್ರ, ಪೂಜನೀಯನಾದ್ರಿಂದ ಮಹೇಂದ್ರ, ಅಥವಾ ಮಹಾವ್ರತವನ್ನ ಮಾಡಿದ್ರು ಮಹೇಂದ್ರನಾಗಿದ್ದಾನೆ. ಮಹತ್ವಂ ಮುಖ್ಯತೋ ವಿಷ್ಣೋ, ಮುಖ್ಯವಾಗಿ ಮತ್ತ ವಿಷ್ಣುವಿಗೆ ಮಹತ್ವದ ಹೊರತಾಗಿ ನಹ್ಯನ್ಯಸ್ಯ ಕದಾಚನ, ಉಳಿದವರಿಗೆ ಇಲ್ಲವೇ ಇಲ್ಲ. ಆಯ್ತಾ? ಏವಂ ಯೋ ವೇದ ತಂ ವಿಷ್ಣು, ಯಾರು ಪರಮಾತ್ಮನ ಹಿಂಗ ತಿಳಿದನು ಅವ ವಿಸ್ರಸ್ತೋ ಬಂಧನೋ ಅಖಿಲಾತ್, ತನ್ನ ಸಾಂಸಾರಿಕ ಬಂಧನವನ್ನು ಕಳೆದುಕೊಂಡು ಅಸ್ಮಾದ್ ಲೋಕಾತ್ ಹರೇರ್ ಲೋಕಮೇತಿ, ಇಲ್ಲಿಂದ ಭಗವಂತನ ಲೋಕ ವೈಕುಂಠಾದಿಗಳನ್ನು ಹೊಂದುತ್ತಾನೆ. ನಾಸ್ತ್ಯತ್ರ ಸಂಶಯ, ಈ ವಿಷಯದಲ್ಲಿ ಏನೂ ಸಂಶಯ ಮಾಡಿಕೊಳ್ಬೇಡ್ರಿ. ಇತ್ಯಾಹ ಭಗವಾನ್ ವಿಷ್ಣು ಮಹಿದಾಸ ಸ್ವರೂಪಕಃ. ಈ ಅಭಿಪ್ರಾಯದಿಂದಲೇ ಮಹಿದಾಸ ರೂಪಿಯಾದ ಭಗವಂತ ತಿಳಿಸಿಕೊಟ್ಟಿದ್ದಾನೆ.
ಇಷ್ಟು ಒಂದು ಘಟ್ಟ ಮುಗೀತು. ಇನ್ನು ಎರಡನೇ ಪಾಯಿಂಟ್ ಏನು ಅಂತ ಕೇಳಿದ್ರೆ, ಭಗವಂತ ಹೇಗೆ ರಮಣವನ್ನ ಮಾಡ್ತಾನ ಅಂತ ಪ್ರಶ್ನೆ ಅದ. ಈಗೇನ್ ಹೇಳುದಿಲ್ಲ, ಮಧ್ಯಾಹ್ನ ಹೇಳ್ತೇನೆ. ಈಗ ಬಹಳ ಕೇಳಿರಿ, ತ್ರಾಸಾಗ್ಯದ, ಬುದ್ಧಿ ಗೊತ್ತದೆ, ಅದಕ್ಕೆ ಈಗ ನಿಲ್ಲಿಸ್ತೇವೆ. ಬುದ್ಧಿ ಕೆಲಸ ಮಾಡಂಗಿಲ್ಲ ಮುಂದೆ. ಇಂಜಿನ್ ಹಾಟ್ ಆದ್ರೆ, ಅದಕ್ಕೆ ಹೀಟ್ ಆದ್ರಲ್ಲ, ಇಂಜಿನ್ ಹೀಟ್ ಆದ್ರೆ ಸ್ಟಾರ್ಟ್ ಆಗಂಗಿಲ್ಲ ಅಂತದ. ಅದಕ್ಕೆ ಮುಂದೆ ಹೇಳ್ತೀನಿ ನಿಮಗೆ ಏನು ಅಂತಂದ್ರೆ, ಏನಪ್ಪಾ ಅಂದ್ರೆ ಮಂತ್ರ ಓದ್ಬಿಡ್ತೀನಿ, ಮಧ್ಯಾಹ್ನ ನೋಡಂತ. ಪ್ರೇತ್ಯ ಇಂದ್ರೋ ಭೂತ್ವೈಷು ಲೋಕೇಶು ರಾಜತಿ ತದಾಹುರ್ ಯದನೇನ ರೂಪೇಣ ಅಹಂ ಲೋಕಂ ಅಭಿಸಂಭವತಿ ಅಥಕೇನ ರೂಪೇಣ ಇಮಂ ಲೋಕಂ ಆಭವತಿ. ಮುಗಿತ್ ಕೆಲಸ. ಏನು? ಶ್ವೇತದ್ವೀಪಾದಿಕಾನ್ ಪ್ರಾಪ್ಯ ಸ ಇಂದ್ರಾಖ್ಯೋ ಹರಿಸ್ವಯಂ. ಶ್ವೇತದ್ವೀಪಾದಿಗಳನ್ನು ಹೊಂದಿದ ಆ ಇಂದ್ರನಾಮಕನಾದ ಭಗವಂತನೇ ಮಹಿದಾಸಾಭಿದೋ ಭೂತ್ವ ಲೋಕೇಶ್ವೇಷು ವಿರಾಜತಿ. ಅವನೇ ಮಹಿದಾಸ ಎಂಬ ರೂಪದಿಂದ ಈ ಲೋಕಗಳಲ್ಲಿ ಸಂಚಾರ ಮಾಡ್ತಾನ. ಸರಿ ಆಯ್ತಾ? ಮೂಲ ರೂಪದಿಂದ ಭಗವಂತ ಮಹಿದಾಸನಾಗಿ ಬಂದ ಅಂತ ಅರ್ಥ. ಮಧ್ಯಾಹ್ನದಾಗ ಹೇಳ್ತೀನಿ ಮತ್ತೆ. ತತ್ರ ಪೃಚ್ಛಂತಿ ಕೇಚಿತ್ತು ಯದ್ದೇಶ ಭಗವಾನ್ ಹರಿಹಿ. ಅಲ್ಲಿ ಕೆಲವು ಪ್ರಶ್ನೆ ಮಾಡ್ತಾರಂತ. ಹೌದು, ಈ ಭಗವಂತ ಮಹಿದಾಸಾದಿ ರೂಪೇಣ ಭೂಮಿಷ್ಠ ರಮತೆ ಪ್ರಭು, ಭೂಮಿಯಲ್ಲಿ ಬಂದು ಏನೊಂದು ಸುಖವನ್ನ ಪಡ್ತಾನ, ಸ್ತ್ರೀ ಸುಖವನ್ನ. ತದಾ ಯದಾ ಸ್ತ್ರೀಯಾ ವಿಷ್ಣು ರಮತೆ ನಿತ್ಯಸುತ್ ಸುಖ ಕಯಾ ಸ್ತ್ರೀಯಾ ರತಿಂ ಕುರ್ಯಾತ್. ಯಾ ಸ್ತ್ರೀಯಿಂದ ಅವನು ಸಂತೋಷ ಪಡ್ತಾನ? ತದಾ ಭೂಮಿಯಲ್ಲಿ ಯಾವಾಗ ಒಂದು ರಮಣ ಮಾಡ್ಬೇಕಲ್ಲ. ಮತ್ತೆ ಯದಾ ಸ್ತ್ರೀಯಾ ವಿಷ್ಣು ರಮತೆ, ಸ್ತ್ರೀ ಜೊತೆಗೆ ಭಗವಂತ ರಮಣ ಮಾಡ್ತಾನಲ್ಲ, ನಿತ್ಯ ಸತ್ ಸುಖ, ನಿತ್ಯದಲ್ಲೂ ಸುಖಿಯಾಗಿರುವಂಥವನು ಸ್ತ್ರೀ ಜೊತೆಗೆ ಮತ್ತೆ ಸುಖ ಪಡ್ತಾನ ಅಂದ್ರೆ ಯಾ ಸ್ತ್ರೀ ಜೊತೆಗೆ ಸುಖ ಪಡ್ತಾನ ಹೇಳ್ರಿ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಹೇಳ್ತಾರ, ನಹಿ ಅನ್ಯತಃ ರತಿರಚ್ಯುತಃ. ಭಗವಂತನಿಗೆ ಇನ್ನೊಬ್ಬರಿಂದ ಸುಖವೇ ಇಲ್ಲ. ಸ್ತ್ರೀ ರೂಪೇ ತತ್ ಸ್ವಯಂ ಸ್ವಸ್ಮಿನ್ ರಮತೆ ಸಾ ವಿತಿದೃಶಂ. ತನ್ನದೇ ಆದ ಸ್ತ್ರೀ ರೂಪದಲ್ಲಿ ಸಂತೋಷ ಪಡ್ತಾನ ಪರಮಾತ್ಮ. ಬಹಳ ಆಶ್ಚರ್ಯ ಅದು. ವಾಚ್ಯಂ ತತ್ರ ಚ ಭೂಮಿಷ್ಠ ರೂಪೇಣ ತು ದಿವಿಸ್ಥಿತಂ ಅಂತ ವಿವರಣೆಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಮಧ್ಯಾಹ್ನ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.